ಜೈ ಹಿಂದ್. SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತ ಅಭ್ಯರ್ಥಿಗಳಿಗೆ ನಾವು ಡೈಲಿ ಕ್ಲಾಸಸ್ ಗಳನ್ನ ಮಾಡ್ತಾ ಇರುವಂತದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಈಗಾಗಲೇ 3 ಕ್ಲಾಸಸ್ ಗಳನ್ನ ನಾವು ಮಾಡೇವಿ. ಇದು 4ನೇ ಕ್ಲಾಸ್ ಆಗಿದೆ. ಫ್ರೀ ಫೈರ್ ಸೀರೀಸ್ ಅಂತ ಹೇಳಿ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೇವಿ ನಾವು. ಆ ಫೈರ್ ಸೀರೀಸ್ ದಲ್ಲಿ ನಿಮ್ಗೆ ಇದು 4ನೇ ಕ್ಲಾಸ್ ಇದೆ. ಇದಕ್ಕಿಂತ ಮುಂಚೆ 3 ಕ್ಲಾಸಸ್ ಗಳನ್ನು ನಾನು ನಿಮ್ಗೆ ವೊಕ್ಯಾಬ್ಯುಲರಿಗೆ ಸಂಬಂಧ ಇರುವಂತಹ ಕ್ಲಾಸಸ್ ಗಳನ್ನ ಮಾಡೀನಿ. ಇವು ಟೋಟಲ್ ಆಗಿ ನಿಮ್ಗೆ ವೊಕ್ಯಾಬ್ ಗೆ ಸಂಬಂಧ ಇರುವಂತಹ ಕ್ಲಾಸಸ್ ಗಳು ನಿಮ್ಗೆ ಇರ್ತಾ ಇದಾವೆ. ಇದರಲ್ಲಿ ಸಿನಾನಿಮ್ಸ್ ಆಗಿರ್ಬಹುದು, ಆಂಟೋನಿಮ್ ಆಗಿರ್ಬಹುದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಂ ಫ್ರೇಸಸ್ ಗಳಾಗಿರ್ಬಹುದು, ಇವು ಎಲ್ಲವುಗಳು ಕೂಡ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಈ ಕ್ಲಾಸಸ್ ಗಳಲ್ಲಿ, ಈ ಸೀರೀಸ್ ದಲ್ಲಿ. ಇದು ನಿಮ್ಗೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಅದ ಯಾವುದೇ ಎಕ್ಸಾಮ್ಸ್ ಗಳಾಗಿರ್ಬಹುದು, ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅದ ಯಾವುದೇ ಎಕ್ಸಾಮ್ ಆಗಿರ್ಬಹುದು. ಈಗ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಇಂಗ್ಲಿಷ್ ಬಹಳಷ್ಟು ನೆಸೆಸರಿ ಇರೋದ್ರಿಂದ ಇಂಗ್ಲಿಷ್ ನೀವು ಮಾಡ್ಲೇಬೇಕಾಗುತ್ತೆ. ಇಂಗ್ಲಿಷ್ ಯಾರು ಚೆನ್ನಾಗಿ ಮಾಡ್ತೀರಿ ಅವ್ರದ್ದು ಸೆಲೆಕ್ಷನ್ ಇರುವಂತದ್ದು ಪಕ್ಕಾ ಆಗುತ್ತೆ ಗೌರ್ಮೆಂಟ್ ಎಕ್ಸಾಮ್ ದಲ್ಲಿ. ಇದು 4ನೇ ಕ್ಲಾಸ್ ಆಗಿದೆ. ಇದಕ್ಕಿಂತ ಹಿಂದೆ ನಾವು 3 ಕ್ಲಾಸಸ್ ಗಳನ್ನ ಈಗಾಗಲೇ ಕವರ್ ಮಾಡಿವಿ. ಅದರಲ್ಲಿ ಬಹಳಷ್ಟು ವೊಕ್ಯಾಬ್ ಗೆ ಸಂಬಂಧ ಇರುವಂತಹ ಕ್ವಶನ್ಸ್ ಗಳನ್ನ ಮಾಡ್ತಾ ಹೊಂಟೇವಿ. ಸೊ ಅವುಗಳನ್ನ ನೋಡದೇ ಇದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತ ಐ ಬಟನ್ ಅನ್ನ ಕ್ಲಿಕ್ ಮಾಡ್ರಿ. ಈ ಸೈಡ್ ಇರ್ತೈತೆ ಅದು, ಅಲ್ಲಿ ಐ ಬಟನ್ ಅನ್ನ ಕ್ಲಿಕ್ ಮಾಡ್ರಿ. ಅಲ್ಲಿ ನಿಮ್ಗೆ 3 ವಿಡಿಯೋಸ್ ಗಳು, 3 ಕ್ಲಾಸಸ್ ಗಳು ನಿಮ್ಗೆ ಅಲ್ಲಿ ಸಿಗ್ತವೆ. ಹಿಂದಿನ 3 ಕ್ಲಾಸಸ್ ಗಳು ನಿಮ್ಗೆ ಸಿಗ್ತವೆ. ಇದು 4ನೇ ಕ್ಲಾಸ್ ಇದರಲ್ಲಿ ಆಗಿದೆ. ಈಗ SSC MTS ಎಕ್ಸಾಮ್ ನಿಯರ್ ಇರೋದ್ರಿಂದ 1 ತಿಂಗಳು ಅಥವಾ ಒಂದು 40 ದಿವಸದ ಒಳಗಡೆ SSC MTS ಎಕ್ಸಾಮ್ ಬರೋದರಿಂದ MTS ಅನ್ನ ಫೋಕಸ್ ಮಾಡಿ ನಾವು ಈ ಒಂದು ಸೀರೀಸ್ ಅನ್ನ ನಡೆಸ್ತಾ ಇದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ SSC GD ಆಗಿರ್ಬಹುದು, CHSL CGL ಆಗಿರ್ಬಹುದು, ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದ ಕೆಲವೊಂದಿಷ್ಟು ಎಕ್ಸಾಮ್ಸ್ ಗಳಿದಾವೆ. ಅವುಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ ಅವುಗಳನ್ನು ಕೂಡ ನಾವು ಸೀರೀಸ್ ವೈಸ್ ಎಲ್ಲ ಇದು ಕಂಟಿನ್ಯೂ ನಡೀತದೆ. ಇದು ಫೈರ್ ಸೀರೀಸ್ ಏನಿದೆಯಲ್ಲ ಈಗ ಕಂಟಿನ್ಯೂನ ನಡೀತಾ ಇರುವಂತದ್ದು ಒಂದು ಕ್ಲಾಸಸ್ ಇದೆ. ಇದು ಇಂಗ್ಲಿಷ್ ಗೆ ಸಂಬಂಧ ಇರುವಂತದ್ದು. ನೀವು ನಿಮ್ಮ ಇಂಗ್ಲಿಷ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಈ ಕ್ಲಾಸಸ್ ಗಳು ನಿಮ್ಗೆ ಹೆಲ್ಪ್ಫುಲ್ ಆಗ್ತವೆ. ಶಬ್ದ ಭಂಡಾರ ನಿಮ್ಗೆ ಇದರಲ್ಲಿ ಬಹಳಷ್ಟು ಸಿಗ್ತಾ ಇದೆ. ಪ್ರತಿಯೊಂದು ಶಬ್ದದ ಅರ್ಥವನ್ನ ತಿಳಿಸ್ತಾ ಅವುಗಳನ್ನ ಯಾವ ರೀತಿ ನಾವು ನೆನಪಿಟ್ಕೋಬೇಕು ಅನ್ನೋದು ಕೂಡ ನಾವು ಟ್ರಿಕ್ ದ ಮೂಲಕ ಈ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಈ ಕ್ಲಾಸಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದು ಅಂತಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಮಾಡ್ರಿ. ಎಲ್ಲರೂ ಕೂಡ ನೋಡ್ಲಿ. ಎಲ್ಲಾ ಫ್ರೀ ಇರೋದರಿಂದ ಎಲ್ಲರೂ ಕೂಡ ಇದರ ಒಂದು ಸದುಪಯೋಗನ ಪಡ್ಕೊಳ್ಳಿ. ಓಕೆ, ಸೊ ಈಗ ಬನ್ನಿ ನಾವು ಈ ಒಂದು ಕ್ಲಾಸ್ ದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳಿದಾವು ಅನ್ನೋದನ್ನ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ SSC MTS ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಅನ್ನ ನಡೆಸ್ತಾ ಇದ್ದೀರಾ, ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ SSC MTS ಎಕ್ಸಾಮ್ 2024ಕ್ಕೆ, ಅವರು ಈ ಒಂದು ನಮ್ಮಲ್ಲಿರುವಂತಹ ಕೋರ್ಸ್ ಅನ್ನ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಕೂಡ ಮಾಡಬಹುದು. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ಇರ್ತೈತಿ. ನಿಮಗೆ ಇದು ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ 600 ರುಪೀಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತವೆ. ರಿಕಾರ್ಡೆಡ್ ಅಂತಂದ್ರೆ ಆಲ್ರೆಡಿ ನಾವು ರಿಕಾರ್ಡ್ ಮಾಡಿ ಇಟ್ಕೊಂಡಿವಿ ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್. ಅವು ಎಲ್ಲವುಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀವಿ. ನೀವು ಸೀರಿಯಲ್ ವೈಸ್ 1 by 1 ಏನ್ ಮಾಡಬಹುದು, ನೀವು ಕ್ಲಾಸಸ್ ಗಳನ್ನ ನೋಡಬಹುದು. ಇದರಲ್ಲಿ ನಿಮ್ಗೆ GK ಸಬ್ಜೆಕ್ಟ್ ಎಲ್ಲಾ ಬರ್ತವೆ. ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷು, ಈ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಇವುಗಳನ್ನ ನೀವು ತಗೊಂಡು ಮನೆಯಲ್ಲಿ ಕೂತ್ಕೊಂಡು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಿ ಪ್ರಿಪೇರ್ ಆಗ್ಬಹುದು. ಈಗ ನೀವು ಅಂತ ಇರ್ಬೋದು ಓನ್ಲಿ 40 ಡೇಸ್ ಇದೆ ಸರ್, ಎಕ್ಸಾಮ್ ಬರ್ತಾ ಇದೆ, ಹೇಗೆ ಕವರ್ ಮಾಡೋದು ಅಂತೇಳಿ. ಸೊ ಈ ಕೋರ್ಸ್ ನಲ್ಲಿ ನಿಮ್ಗೆ ಸ್ಟ್ಯಾಟಿಕ್ GK ಅಂತ ಹೇಳಿ ಒಂದ್ ಇರ್ತೈತಿ, ಅದನ್ನ ಕವರ್ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಇಂಗ್ಲಿಷ್ ನಮ್ಮಲ್ಲಿ ಒಂದು 18 ಕ್ಲಾಸಸ್ ಗಳಿದಾವೆ. ಆ 18 ಕ್ಲಾಸಸ್ ಗಳನ್ನ ಮಾಡ್ರಿ. ಯಾಕಂತಂದ್ರೆ ನೀವು ಏನು ಅಂತಂದ್ರೆ ಈಗ ಬಹಳ ಈಗ ಟೈಮ್ ಬಹಳ ನಿಯರ್ ಇದೆ, ಅವಾಗ ನೀವು ಸ್ಟಡಿ ಮಾಡಕತ್ರ ಅಂತಂದ್ರೆ ಏನು ಮಾಡಕ್ ಆಗಂಗಿಲ್ಲ. ಆದ್ರೂ ಕೂಡ ಒಂದ್ ಸ್ವಲ್ಪ ಏನೋ ಮಾಡ್ತೇನಿ ಅನ್ನುವಂಥದ್ದು ಇತ್ತು ಅಂತಂದ್ರೆ ಸ್ಟ್ಯಾಟಿಕ್ GK ಇದ್ರಲ್ಲಿ ನಿಮ್ಗೆ ಕೊಡ್ತೇವೆ. ಆಮೇಲೆ ಇಂಗ್ಲಿಷ್ ಅನ್ನ ಕೊಡ್ತಾ ಇದ್ದೇವೆ ಈ ಕೋರ್ಸ್ ದಲ್ಲಿ. ಅವುಗಳನ್ನ ಅಷ್ಟು ನೀವು ಮಾಡ್ಕೊಂಡ್ರಿ ಅಂತಂದ್ರ ಒಳ್ಳೆ ರೀತಿಯಿಂದ ಒಂದು ನೀವು ಏನ್ ಮಾಡ್ಬೋದು, ಅಪ್ರೋಚ್ ಅನ್ನ ಮಾಡ್ಬೋದು ಈ ಎಕ್ಸಾಮ್ ದಲ್ಲಿ ಇನ್ನೊಂದು 40 ದಿವಸ ಆದ್ಮೇಲೆ. ಇವೆಲ್ಲ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ಆಮೇಲೆ PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಇರ್ತೈತಿ, ಆಮೇಲೆ ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಕೊಡ್ತೇವಿ. ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೊಡ್ತೇವಿ. ಗೈಡೆನ್ಸ್ ನಲ್ಲಿ ಏನ್ ಸಿಗ್ತಾ ಇದೆ, ನೀವು ಯಾವ ರೀತಿ ಸ್ಟಡಿ ಮಾಡ್ತಾ ಇರ್ತೀರಾ, ಆ ಒಂದು ಸ್ಟಡಿದಲ್ಲಿ ಏನಾದ್ರು ನಿಮ್ಗೆ ಪ್ರಾಬ್ಲಮ್ಸ್ ಗಳು ಬರ್ತಾ ಇದ್ರೆ ಅಥವಾ ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಯಾವ್ದು ಓದೋದು, ಹೇಗೆ ಬಿಡೋದು. ಆಕ್ಚುಲಿ ನೋಡ್ರಿ, ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂತಂದ್ರೆ ಏನು ಓದೋಕ್ಕಿಂತ ಯಾವ್ದು ಓದಬಾರ್ದು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅಂದಾಗ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಪಾಸ್ ಆಗ್ತವೆ. ಎಲ್ಲರೂ ತಗೋತಾರೆ, ಎಲ್ಲಾ ಹಿಸ್ಟ್ರಿ ಓದಿದಂಗೆ ಎಲ್ಲಾ ಟೋಟಲ್ ಎಲ್ಲಾ ಇತಿಹಾಸನೇ ಓದ್ಬಿಡ್ತಾರೆ. ನಾವ್ ಏನು ಇಲ್ಲಿ ಮಾಸ್ಟ್ರಿ ಆಗೋದು ಬೇಕಾಗಿಲ್ಲ ನಮ್ಗೆ. ನಮ್ಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾಗಿದೆ ಅಷ್ಟೇ ಸಾಕು ನಮ್ಗೆ. ಅದ್ರ ಸಲುವಾಗಿ ಎಷ್ಟು ಓದ್ಬೇಕು ಅಷ್ಟೇ ನಾವು ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ತವೆ.
ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ನಂಬರ್ ಇದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಆಮೇಲೆ ಈಗ ಈ ಒಂದು ಕೋರ್ಸ್ ವ್ಯಾಲಿಡಿಟಿ 6 ಮಂತ್ ವರೆಗೆ ಇರ್ತಾ ಇದೆ. ಅಂತಂದ್ರೆ ಈ ಕೋರ್ಸ್ ಅನ್ನ ನೀವು ಈಗ ತಗೊಂಡ್ರೆ ಅಂತಂದ್ರೆ 6 ತಿಂಗಳವರೆಗೆ ನೀವು ಎಲ್ಲ ಕ್ಲಾಸಸ್ ಗಳನ್ನ ನೋಡಬಹುದು. ಎಲ್ಲ ಕ್ಲಾಸಸ್ ಗಳನ್ನ ನೋಡಿ ಆಮೇಲೆ ಅವುಗಳನ್ನ ಎಷ್ಟು ಬೇಕಾದಷ್ಟು ಸಲ ರಿಪೀಟ್ ಮಾಡಿ ಕೇಳ್ತಾ ಹೋಗಬಹುದಾಗಿದೆ ಈ ಒಂದು ಕೋರ್ಸ್ ದಲ್ಲಿ. ಓಕೆ ರೈಟ್. ಸೊ ಈಗ ನಾವು ನಮ್ಮ ಕ್ಲಾಸ್ ಕಡೆಗೆ ಬರೋಣ. ಸೊ ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಸೊ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಮರಿಬೇಡಿ, ಕಾಮೆಂಟ್ ದಲ್ಲಿ ಆನ್ಸರ್ ಮಾಡ್ರಿ. ಸೊ ನೋಡಿ, ಒಂದೇ ಪ್ರಶ್ನೆ ಏನಿದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಮಥಿಂಗ್ ದ್ಯಾಟ್ ಈಸ್ ನೆಸೆಸರಿ ಆರ್ ಕ್ರೂಸಿಯಲ್ ಅಂತ ಹೇಳಿ ಇದೆ. ಸೊ ಇದು 3/5/2023 ಶಿಫ್ಟ್ 3ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇಂಗ್ಲಿಷ್ ದಲ್ಲಿ. ಸಮಥಿಂಗ್ ದ್ಯಾಟ್ ಈಸ್ ನೆಸೆಸರಿ ಆರ್ ಕ್ರೂಸಿಯಲ್. ನೆಸೆಸರಿ ಅಂತಂದ್ರೆ ಏನು, ಇಲ್ಲಿ ಅವಶ್ಯಕ ಅಂತ ಹೇಳಿ ಅರ್ಥ ಆಗ್ತೈತಿ, ಅವಶ್ಯಕ. ಆಮೇಲೆ ಕ್ರೂಸಿಯಲ್ ಅಂತಂದ್ರೆ ಏನಾಗ್ತೈತಿ, ಮಹತ್ವ. ಕ್ರೂಸಿಯಲ್ ಅಂತಂದ್ರೆ ಏನಾಗ್ತೈತಿ, ಇದರ ಅರ್ಥ ಮಹತ್ವ ಅಂತ ಹೇಳಿ ಆಗ್ತೈತಿ. ಸೊ ಯಾವ್ದೋ ಒಂದು ನಮಗೆ ಬಹಳ ಅವಶ್ಯಕ, ಬಹಳ ಮಹತ್ವ ಇದೆ ಅಂತ ಹೇಳಿ ಹೇಳ್ತೇವಲ್ಲ, ಅದನ್ನ ಏನ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದನೇ ಆಪ್ಷನ್ಸ್ ಅಲ್ಲಿ ಟ್ರಿವಿಯಲ್ ಅಂತ ಹೇಳಿದೆ, ಎರಡನೇದು ಆಕ್ಸಿಲಿಯರಿ ಇದೆ, ಇನ್ ಡಿಸ್ಪೆನ್ಸೇಬಲ್ ಇದೆ, ಆಮೇಲೆ ಪೆಡಾಂಟಿಕ್ ಅಂತ ಹೇಳಿದೆ. ಸೊ ಆನ್ಸರ್ ಯಾವ್ದು ಅನ್ನೋದನ್ನ ಕಮೆಂಟ್ ಮಾಡ್ರಿ ಬೇಗನೆ. ಬೇಗನೆ ಕಮೆಂಟ್ ಮಾಡ್ಬೇಕು. ಓಕೆ. ಸೊ ಇಲ್ಲಿ ಮೊದಲು ನಿಮ್ಗೆ ಇಲ್ಲೇನು ಆಪ್ಷನ್ಸ್ ಗಳಿದಾವೆ, ಆಪ್ಷನ್ಸ್ ಗಳ ಅರ್ಥ ಗೊತ್ತಿತ್ತಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಬಹಳ ಈಸಿ ಆಗ್ತದೆ. ಅದ್ರ ಸಲುವಾಗಿ ನಾನು ಏನು ಆಪ್ಷನ್ಸ್ ಗಳು ಇರ್ತಾವೆ, ಆಪ್ಷನ್ಸ್ ಗಳ ಪ್ರತಿಯೊಂದು ಶಬ್ದದ ಅರ್ಥವನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ಪ್ರಶ್ನೆ ಒಳಗೂ ಕೂಡ ಎರಡು ಏನ್ ಬಂದಿದ್ವು ಅಂತಂದ್ರ ಮಹತ್ವಪೂರ್ಣವಾಗಿರುವಂತಹ ಎರಡು ಶಬ್ದಗಳು, ನೆಸೆಸರಿ ಅವಶ್ಯಕ, ಕ್ರೂಸಿಯಲ್ ಅಂತಂದ್ರೆ ಮಹತ್ವ ಅಂತ ಹೇಳ್ತೇವೆ. ಟ್ರಿವಿಯಲ್ ಅಂತಂದ್ರೆ ಏನು ಅಂತಂದ್ರೆ ಇದನ್ನ ನಾವು ಜುಜುಬಿ ಅಂತ ಕರಿತೀವಿ. ಜುಜುಬಿ, ಕ್ಷುಲ್ಲಕ, ಜುಜುಬಿ ಅಥವಾ ಕ್ಷುಲ್ಲಕ ಅಂತ ಹೇಳ. ಜುಜುಬಿ ಇದೆ, ಇದು ಒಂದು ಜುಜುಬಿ ಇದೆ ಅಂತ ಹೇಳ್ತಾರಲ್ಲ. ಈಗ ಯಾವ್ದೋ ಒಂದು ಈಸಿ ಅಂತ ಹೇಳಿ ಹೇಳ್ಬೋದು. ಇದಕ್ಕೆ ಸಿನಾನಿಮ್ ಏನಂತ ಹೇಳ್ಬೋದು ನಾವು, ಈಸಿ. ಈಸಿ. ಓಕೆ. ನೆಕ್ಸ್ಟ್ ಆಕ್ಸಿಲಿಯರಿ ಏನಿದೆಯಲ್ಲ, ಆಕ್ಸಿಲಿಯರಿ ಅಂತಂದ್ರೆ ಇದು ಏನು ಅಂತಂದ್ರೆ ಸಹಾಯಕ. ಆಕ್ಸಿಲಿಯರಿ ಆಕ್ಸಿಲಿಯರಿ ಅಂತಂದ್ರೆ ಸಹಾಯಕ ಅಂತ ಹೇಳ್ತೇವೆ. ಆಕ್ಸಿಲಿಯರಿ ವರ್ಬ್ ಅಂತ ಇಂಗ್ಲಿಷ್ ದಲ್ಲಿ ಬರುತ್ತೆ, ಅದನ್ನು ಕೂಡ ನಿಮ್ಗೆ ಗೊತ್ತಿರ್ಬೋದು. ಆಕ್ಸಿಲಿಯರಿ ವರ್ಬ್ ಅಂತ ಬರ್ತೈತಿ ಇಂಗ್ಲಿಷ್ ಗ್ರಾಮರ್ ದಲ್ಲಿ. ಸೊ ಅದು ಸಹಾಯಕ ಅಂತ ಹೇಳಿ ಅರ್ಥ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ಇನ್ ಡಿಸ್ಪೆನ್ಸೇಬಲ್. ಇನ್ ಡಿಸ್ಪೆನ್ಸೇಬಲ್ ಏನಿದೆಲ್ಲ, ಇದು ಏನು ಅಂತಂದ್ರೆ ಅವಶ್ಯಕ. ಇದರ ಅರ್ಥ ಏನಾಗ್ತೈತಿ, ಅವಶ್ಯಕ. ನೋಡ್ರಿ, ನೆಸೆಸರಿ ಅವಶ್ಯಕ, ಇಂಡಿಸ್ಪೆನ್ಸಿಬಲ್ ಅಂತಂದ್ರೆ ಏನು, ಅವಶ್ಯಕ. ಇದಕ್ಕೆ ಆನ್ಸರ್ನು ಕೂಡ ಆಪ್ಷನ್ ನಂಬರ್ ಸಿ ನೇ ಆಗ್ತೈತಿ. ಓಕೆ. ನೆಕ್ಸ್ಟ್ ಇರುವಂತದ್ದು ಪೆಡಾಂಟಿಕ್ ಅಂತ ಹೇಳಿ ಒಂದು ವರ್ಡ್ ಇದೆ. ಪೆಡಾಂಟಿಕ್ ಅಂತಂದ್ರೆ ನಾವು ನಿಯಮಬದ್ಧವಾಗಿ ಇರುವುದು, ನಿಯಮಬದ್ಧವಾಗಿ, ಕ್ರಮಬದ್ಧ ಅಂತ ಹೇಳಿ ಕರಿತಾ ಇದೀವಲ್ಲ, ನಿಯಮಬದ್ಧವಾಗಿರೋದು ಪೆಡಾಂಟಿಕ್. ಪೆಡಾಂಟಿಕ್ ಆಗಿರ್ಬೇಕು ನಾವು, ನಿಯಮಬದ್ಧವಾಗಿ ನಾವು ನಡ್ಕೋಬೇಕಾಗತ್ತೆ, ಪೆಡಾಂಟಿಕ್. ಓಕೆ. ಟ್ರಿವಿಯಲ್ ಅಂತಂದ್ರೆ ಜುಜುಬಿ, ಆಕ್ಸಿಲಿಯರಿ ಅಂತ ಸಹಾಯಕ, ಇಂಡಿಸ್ಪೆನ್ಸಿಬಲ್ ಅಂದ್ರೆ ಅವಶ್ಯಕ. ಇದು ಒಂದು ಇಂಡಿಸ್ಪೆನ್ಸಿಬಲ್ ಇದೆ. ಈಗ ಈ ಒಂದು ಬೋರ್ಡ್ ಏನ್ ಕಾಣ್ತಾ ಇದೆ, ಈ ಬೋರ್ಡ್ಗೆ ಈ ಸ್ಟೈಲಸ್ ಪೆನ್ ಏನಿದೆ, ಇಂಡಿಸ್ಪೆನ್ಸಿಬಲ್ ಇದೆ. ಇಂಡಿಸ್ಪೆನ್ಸಿಬಲ್ ಅಂದ್ರೆ ಅವಶ್ಯಕ ಇದೆ ಇದಕ್ಕೆ, ಇದು ಒಂದು. ನೆಕ್ಸ್ಟ್ ಪೆಡಾಂಟಿಕ್ ಅಂತಂದ್ರೆ ನಿಯಮಬದ್ಧವಾಗಿ ಇರೋದು. ಸೊ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು, ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಆಂಟೋನಿಮ್ ಇದೆ. ಆಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದ. ಮಿಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದೆ. ಮಿಸ್ ಅಂಡರ್ಸ್ಟ್ಯಾಂಡ್ ಅಂತಂದ್ರೆ ಏನು, ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ಅಪಾರ್ಥ ಅಂತ ಕರಿತೀವಿ. ಅಪಾರ್ಥ ಮಾಡ್ಕೊಳ್ಳೋದು, ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ ಅವರು ನನ್ನ ಬಗ್ಗೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಮಿಸ್ ಅಂಡರ್ಸ್ಟ್ಯಾಂಡ್ ಅಪಾರ್ಥ ಅಂತ ಆಗ್ತೈತಿ. ಇದಕ್ಕೆ ಆಪ್ಷನ್ಸ್ ಆಂಟೋನಿಮ್ ವಿರುದ್ಧಾರ್ಥಕ ಪದವನ್ನ ಕಂಡುಹಿಡಿಬೇಕು ನಾವು. ಕಾಂಪ್ರಿಹೆಂಡ್ ಅಂತ ಹೇಳಿದೆ, ಡಿಲೇಡ್ ಅಂತ ಹೇಳಿದೆ, ಇಂಪಾಸಿಬಲ್ ಇದೆ, ಆಮೇಲೆ ಸ್ಲಜ್ಜಿಶ್ ಅಂತ ಹೇಳಿದೆ. ಓಕೆ. ಸೊ ಯಾವ್ದಾಗ್ಬಹುದು, ಬೇಗನೆ ಕಮೆಂಟ್ ಮಾಡ್ರಿ ಇದಕ್ಕೆ ಆನ್ಸರ್ ಏನಾಗ್ಬಹುದು ಅಂತೇಳಿ.
ಬೇಗನೆ ಕಮೆಂಟ್ ಮಾಡ್ಬೇಕು. ನೀವು ಕಮೆಂಟ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ನಾಳೆ ಎಕ್ಸಾಮ್ ದಲ್ಲಿ ಹಿಂಗ ಕ್ವಶನ್ಸ್ ಗಳು ಬರ್ತಾವೆ. ಅವಾಗ್ನು ಕೂಡ ನೀವು ನಿಮ್ಗೆ ಅನಿಸ್ತೈತಿ. ಈಗ ನೀವು ಕಮೆಂಟ್ ಮಾಡಕ್ ಯಾಕೆ ಹೇಳ್ತೀನಿ ಅಂತಂದ್ರ ನೀವು ಏನ್ ಕಮೆಂಟ್ ಮಾಡ್ತೀರ ಅದು ನಿಮ್ಗೆ ಪಕ್ಕ ಆಗ್ತೈತಿ, ಒಂದು ದೃಢ ಆಗ್ಬಿಡ್ತೈತಿ, ಒಂದು ನಿಖರವಾಗಿರುವಂತದ್ದು ನಾಲೆಜ್ ಬರ್ತೈತಿ. ನೀವು ಕಮೆಂಟ್ ಮಾಡಿರಂದ್ರ, ನೀವು ಕಮೆಂಟ್ ಮಾಡಿರಂದ್ರ ಅದಕ್ಕೆ ಏನ್ ಎಕ್ಸ್ಟ್ರಾ ನಮ್ಗ ದುಡ್ಡು ಅಥವಾ ಏನಾದ್ರು ಅಮೌಂಟ್ ಕೊಡ್ತಾರೆ ಯೂಟ್ಯೂಬ್ ದವ್ರ ಅಂತ ಏನಿಲ್ಲ. ಯೂಟ್ಯೂಬ್ ದಲ್ಲಿ ಹಣ ಗಳಿಸೋದು ಅಷ್ಟು ಈಸಿ ಇಲ್ಲ. ಇವೇನ್ ನಾವು ಕ್ಲಾಸಸ್ ಗಳನ್ನ ಹಾಕ್ತೇವಿ, ಆಕ್ಚುಲಿ ಇದು ನಾವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹಾಕ್ತೇವಿ. ಇದರಿಂದ ಯಾವ್ದೇ ರೀತಿ ಇರುವಂತದ್ದು ನಮ್ಗೆ ಏನು ಅಂತಂದ್ರೆ ಅಮೌಂಟ್ ಸ್ಯಾಲ್ರಿ ಏನು ಇರೋದಿಲ್ಲ ಇದಕ್ಕೆ. ಏನೋ ಬಹಳಷ್ಟು ವ್ಯೂಸ್ ಗಳು, ಲಕ್ಷಾಂತರ ವ್ಯೂಸ್ ಗಳು ಆಗಿರ್ಬೇಕು, ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಗಳು ಆದ್ರೆ ಮಾತ್ರ ಇದಕ್ಕೆ ಒಂದು ಲಾಭದಾಯಕವಾಗಿರುವಂತದ್ದು ಯೂಟ್ಯೂಬ್ ಇದೆ. ಸೊ ಕೆಲವೊಬ್ರು ಹೇಳ್ತಿರ್ತಾರೆ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಒತ್ತಿರಿ ಅಂತ ಹೇಳ್ತೀವಿ ನಾವು. ಅದರಿಂದ ಅವ್ರಿಗೆ ರೊಕ್ಕ ಹೋಗ್ತಾವ, ಅವ್ರಿಗೆ ದುಡ್ಡು ಹೋಗ್ತೈತೆ ಅಂತ ಹೇಳಿ. ಆ ರೀತಿ ಏನೂ ಇರೋದಿಲ್ಲ. ನೀವು ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡ್ರಿ ಅಂದ್ರ ಅದ್ರದ್ದು ಒಂದು ಲಾಭ ನಿಮ್ಗೆ ಆಗ್ತೈತಿ, ನಮಗಲ್ಲ. ಅದು ಏನು ಅಂತಂದ್ರೆ ನಾವು ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡ್ತೇವಿ ಅದು ಆ ವಿಡಿಯೋ ನಿಮ್ಗೆ ಏನಾಗ್ತೈತಿ ಅಂತಂದ್ರ ನಿಮ್ ಮೊಬೈಲ್ಗೆ ಬರ್ತೈತಿ. ಅಂತಂದ್ರೆ ನಿಮ್ಮ ಮೊಬೈಲ್ಗೆ ಅದು ಒಂದು ನೋಟಿಸ್ ತರ ತೋರಿಸ್ತೈತಿ, ಈ ರೀತಿ ಈ ಚಾನೆಲ್ ದವರು ವಿಡಿಯೋ ಅಪ್ಲೋಡ್ ಮಾಡಿದಾರ ಅಂತ ಹೇಳಿ. ಅಷ್ಟೇ, ಮತ್ತೇನು ಇಲ್ಲ. ಓಕೆ, ಕಾಂಪ್ರಿಹೆಂಡ್ ಅಂತ ಹೇಳಿದೆ. ಕಾಂಪ್ರಿಹೆಂಡ್ ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರ ತಿಳಿ ಅಥವಾ ತಿಳುವಳಿಕೆ ಅಥವಾ ಅರ್ಥ ಮಾಡಿಕೋ. ಓಕೆ, ಸೊ ಇಲ್ಲಿ ಇಷ್ಟ ಅರ್ಥ ಆಗ್ತದೆ ಕಾಂಪ್ರಿಹೆಂಡ್. ಡಿಲೇಡ್ ಅಂತಂದ್ರೆ ಏನು? ತಡ ಮಾಡುವುದು, ತಡ ಆಗುವುದು, ಹೊತ್ತು ಆಗುವುದು, ತಡ ಆಗುವುದು, ಡಿಲೇ ಮಾಡುವುದು. ಬಸ್ ಡಿಲೇ ಆಗ್ತೈತ್ ನೋಡ್ರಿ, ಬಸ್ ಡಿಲೇ ಆಗ್ತೈತ್ಲಾ, ಸೊ ಅದನ್ನ ನಾವಿಲ್ಲಿ ಡಿಲೇ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇಂಪಾಸಿಬಲ್ ಇದೆ. ಇಂಪಾಸಿಬಲ್, ಆಮೇಲೆ ಸ್ಲಡ್ಜಿಶ್ ಇದೆ. ಇಂಪಾಸಿಬಲ್ ಅಂತಂದ್ರೆ ಏನು? ಪಾಸಿಬಲ್ ಅಂತಂದ್ರ ಸಾಧ್ಯ, ಇಂಪಾಸಿಬಲ್ ಅಂತಂದ್ರೆ ಏನ್ ಬರ್ತಾ ಇದೆ ಇಲ್ಲಿ? ಅಸಾಧ್ಯವಾಗಿರುವಂತದ್ದು. ಇಂಪಾಸಿಬಲ್ ಅಂದ್ರೆ ಅಸಾಧ್ಯ. ಸ್ಲಡ್ಜಿಶ್ ಅಂತಂದ್ರೆ ಏನು? ಸೋಮಾರಿ. ಓಕೆ, ಸೋಮಾರಿ ಆಗಿರೋದು ಸ್ಲಡ್ಜಿಶ್. ಸೋಮಾರಿ, ಬಹಳಷ್ಟು ಲೇಜಿ ಅಂತ ಹೇಳಿ ಕರಿತೀವಿ ಇದಕ್ಕೆ. ಸ್ಲಡ್ಜಿಶ್ಗೆ ಸಿನಾನಿಮ್ ಏನ್ ಬರ್ತೈತಿ ನೋಡ್ರಿ? ಲೇಜಿ ಬರ್ತೈತಿ. ಇದು ಸಿನಾನಿಮ್, ಲೇಜಿ, ಸ್ಲಡ್ಜಿಶ್. ಸೊ ಯಾವ್ದಾಗತ್ತೆ ಇದಕ್ಕೆ ನೋಡ್ರಿ? ಮಿಸ್ಅಂಡರ್ಸ್ಟ್ಯಾಂಡ್ ಅಂತಂದ್ರೆ ಅಪಾರ್ಥ ಮಾಡಿಕೊಳ್ಳುವುದು, ಅದನ್ನ ಸರಿಯಾಗಿ ತಿಳಿದುಕೊಳ್ಳೋದಕ್ಕೆ ಕಾಂಪ್ರಿಹೆಂಡ್ ಅಂತೇವಿ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸಿನಾನಿಮ್ ಬಂತು. ಈಗ ಒಂದು ಸಮನಾರ್ಥಕ ಪದ ವೇಜ್ ಅಂತ ಹೇಳಿದೆ. ವೇಜ್ ಅಂತಂದ್ರೆ ಏನ್ ಹೇಳ್ರಿ? ವೇತನ. ವೇಜ್ ಅಂತಂದ್ರೆ ಏನ್ ಬರ್ತೈತಿ ಇದರ ಅರ್ಥ? ವೇಜ್ ಅಂದ್ರ ವೇತನ ಅಥವಾ ಸಂಬಳ. ವೇಜ್. ಈಗ ಇದ್ರದ ಸಿನಾನಿಮ್ ಅನ್ನ ಹೇಳ್ಬೇಕು. ಸೊ ಇಲ್ಲಿ ಜಾಕ್ಪಾಟ್ ಒಂದಿದೆ, ಆಮೇಲೆ ಸೈಕೋಪಂತ್ ಅಂತ ಹೇಳಿ ಒಂದಿದೆ, ಜಾಕ್ಯುಲರ್ ಅಂತ ಹೇಳಿದೆ, ಜೋಕ್ಯುಲರ್. ನೆಕ್ಸ್ಟ್ ಎಮ್ಲುಮೆಂಟ್ ಅಂತ ಹೇಳಿ ಒಂದಿದೆ. ಸೊ 4 ಇದಾವೆ. ಯಾವುದು ಇದಕ್ಕೆ ಸರಿಯಾಗಿರುವಂತಹ ಸಮನಾರ್ಥಕ ಪದ ಆಗ್ತೈತಿ? ಬೇಗನೆ ಕಮೆಂಟ್ ಮಾಡ್ಬೇಕು. ಬೇಗನೆ ಕಮೆಂಟ್ ಮಾಡ್ರಿ. ವೇಜ್ಗೆ ಯಾವ್ದಾಗ್ತೈತಿ? ಓಕೆ, ಸೊ ಈಗಾಗಲೇ ನಾವು ಪ್ರೀವಿಯಸ್ 3 ಕ್ಲಾಸ್ದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನು ಅಂತಂದ್ರೆ ಸಿನಾನಿಮ್ ಬಂತು ಅಂತ ಅದಕ್ಕೊಂದು ಟ್ರಿಕ್ಸ್ ಹೇಳ್ತೇನೆ. ಆ ಒಂದು ಲೈನ್ ದಲ್ಲಿ ಬಹಳಷ್ಟು ಶಬ್ದಗಳನ್ನ ನಾವು ನೆನಪಿಟ್ಕೊಳ್ಳುವಂತಹ ಒಂದು ಟ್ರಿಕ್ಸ್ ಇದೆ. ಓಕೆ, ಸೊ ಆ ಟ್ರಿಕ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದು ಅಂತಂದ್ರೆ ಈಗಲೇ ಲೈಕ್ ಮಾಡಿ, ನಮ್ಮ ಎಲ್ಲ ಕ್ಲಾಸಸ್ ಗಳನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಸೊ ಇದಕ್ಕೆ ವೇಜ್ಗೆ ಏನಿದೆ ನೋಡ್ರಿ. ವೇಜ್ಗೆ ಏನಿದೆ ಅಂತಂದ್ರೆ ಒಂದು ಟ್ರಿಕ್. ಎಮು ಪಕ್ಷಿ ನೋಡಿದಿರಾ ನೀವು? ಎಮು ಪಕ್ಷಿ ಹಾರಲಾರದೆ ಇರುವಂತಹ ಒಂದು ಪಕ್ಷಿ. ಅದು ಕೂಡ ಹಾರಕ್ ಬರಂಗಿಲ್ಲ, ಬಟ್ ಅದು ಒಂದು ಪಕ್ಷಿ. ಎಮು ಅಂತೇವ್ ನಾವು. ಇಲ್ಲಿ ಎಮು ಅಂತ ನಾವು ತಿಳ್ಕೊಳ್ಳೋಣ. ಎಮು ಪಕ್ಷಿ ವಜ್ಜೆ ಅಂದ್ರೆ ಗೊತ್ತಾಗುತ್ತಾ ನಿಮ್ಗೆ? ಹೆವಿ ಅಂತೇವಲ್ಲ, ಬಹಳ ವಜ್ಜೆ ಐತಿದು, ಬಹಳ ವಜ್ಜೆ ಇದೆ, ಬಹಳ ತೂಕ ಇದೆ ಅಂತೇವಲ್ಲ, ವಜ್ಜೆ ಅಂತೇವ್ ನಾವು ಈ ಸೈಡ್. ಸೊ ಎಮು ಪಕ್ಷಿ ವಜ್ಜೆ ಸ್ಟೆಪ್ ಹಾಕುತ್ತಾ ನೋಡ್ರಿ. ಎಮು ಪಕ್ಷಿ ವಜ್ಜೆ ಸ್ಟೆಪ್ ಹಾಕುತ್ತಾ ಒಂದು ಸಲ
ಒಂದು ಸಲ ಒಂದು ಸಲವನ್ನ ನಾನು ಈ ರೀತಿ ಬರ್ತೀನಿ, ಒಂದು ಸಲ ಬಂದಿತ್ತು. ಇದರಲ್ಲಿ ಎಲ್ಲಾನು ಇದಾವಿಲ್ಲ, ವೇಜದ ಇರುವಂತಹ ಎಲ್ಲಾ ಸಿನಾನಿಮ್ಸ್ ಗಳು ನಿಮ್ಗೆ ಇದರಲ್ಲಿ ಒಂದ್ 3-4 ಸಿಗ್ತಾವ. ಎಮು ಇದೆ, ಆಮೇಲೆ ಎಮು ಪಕ್ಷಿ ವಜ್ಜೆ ಸ್ಟೆಪ್ ಹಾಕುತ್ತಾ ಒಂದು ಸಲ ಬಂದಿತ್ತು ಅಂತ ಹೇಳಿದೆ. ವಜ್ಜೆ ಸ್ಟೆಪ್ ಗಳನ್ನ ಹಾಕುತ್ತಾ ಒಂದು ಸಲ ಬಂದಿತ್ತು ಅಂತ ಹೇಳಿದೆ. ಓಕೆ, ಸೊ ಈಗ ಎಮುದಿಂದ ಏನ್ ಬರ್ತೈತಿ, ಎಮುದಿಂದ ಯಾವ ಶಬ್ದ ಬರ್ತೈತಿ ನೋಡ್ರಿ ಇಲ್ಲಿ. ಎಮುದಿಂದ ಎಮಲ್ಯೂಮೆಂಟ್, ಈಗಾಗಲೇ ನಮ್ಗೆ ಗೊತ್ತಾಗಿರ್ಬೇಕು ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿ. ವೇಜ್ಗೆ ಎಮಲ್ಯೂಮೆಂಟ್ ಇದೆ. ವಜ್ಜೆದಿಂದ ವೇಜ್, ವಜ್ಜೆದಿಂದ ಏನೇನು ಬಿಟ್ಕೋಬೇಕು, ವೇಜ್. ಸ್ಟೆಪ್ ದಿಂದ ಸ್ಟೈಪೆಂಡ್, ಸ್ಟೆಪ್ ದಿಂದ ಸ್ಟೈಪೆಂಡ್ ಹಾಕುತ್ತಾ ಒಂದು ಸಲ, ಸಲದಿಂದ ಸ್ಯಾಲರಿ, ಸಲದಿಂದ ಏನ್ ಬರ್ತೈತಿ, ಸ್ಯಾಲರಿ ಬರ್ತೈತಿ. ಸಲದಿಂದ ಸ್ಯಾಲರಿ ಬರ್ತೈತಿ, ಅದನ್ನ ನೀವು ನೆನಪಿಟ್ಕೋಬಹುದು. ಓಕೆ, ರೈಟ್. ಸೊ ಇದ್ರೊಳಗೆ ಎಲ್ಲಾನು ಅರ್ಥ ಇದಾವೆ. ವೇಜ್ ಅಂತಂದ್ರೆ ಆಕ್ಚುಲಿ ಎಲ್ಲಾನು ಒಂದೇ ಇದಾವೆ. ಎಂಪ್ಲೂಮೆಂಟ್ ಅಂದ್ರೂ ಕೂಡ ಏನ್ ಹೇಳಿದ್ರ ಅರ್ಥ, ವೇತನ. ಓಕೆ, ವೇಜ್ ಅಂದ್ರೂ ಕೂಡ ವೇತನ, ಸಂಬಳ. ಸ್ಟೈಪೆಂಡ್ ಅಂದ್ರೂ ಕೂಡ ಒಂದೇ ಅರ್ಥ ಬರ್ತೈತಿ, ಸ್ಯಾಲ್ರಿ ಅಂದ್ರೂ ಕೂಡ ಒಂದೇ ಅರ್ಥ. ಸೊ 4 ಬಂದಾವೆ ಒಂದೇ ಸಿನಾನಿಮ್ಸ್, ಎಂಪ್ಲೂಮೆಂಟ್, ವೇಜ್, ಸ್ಟೈಪೆಂಡ್, ಆಮೇಲೆ ಸ್ಯಾಲ್ರಿ. ಈಗ ಇಲ್ಲಿ ವೇಜ್ ಅದ ಸಿನಾನಿಮ್ ಯಾವ್ದಿದೆ, ಸೊ ಇದ್ರೊಳಗೆ ಯಾವ್ದು ಕೊಟ್ಟಿದ್ದಾರೆ, ಎಂಪ್ಲೂಮೆಂಟ್ ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಈಗ ಜಾಕ್ಪಾಟ್, ಸೈಕೋಪಂತ್, ಆಮೇಲೆ ಜೋಕ್ಯುಲರ್ ಅಂತ ಅನ್ನುವಂತಹ 3 ಶಬ್ದಗಳದಾವ. ಇವುಗಳ ಅರ್ಥ ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಇದೊಂದು ಟ್ರಿಕ್ ಇದೆ, ಇದನ್ನ ನೆನಪಿಟ್ಕೊಡ್ರಿ ಈ ರೀತಿ. ಜಾಕ್ಪಾಟ್ ಅಂತಂದ್ರೆ ಏನ್ ಹೇಳ್ರಿ, ಭಾರಿ ಹಣ. ಅತಿ ಹೆಚ್ಚಾಗಿ ಒಮ್ಮಿಂದೊಮ್ಮೆಲೆ ಹಣ ಬರ್ತೈತ್ಲ, ಭಾರಿ ಜಾಕ್ಪಾಟ್ ಆಯ್ತು ನನಗ ಅಂತಾರಲ್ಲ, ಕೇಳ್ಬೋದು ನೀವು. ಜಾಕ್ಪಾಟ್, ಜಾಕ್ಪಾಟ್ ಹತ್ತಿತ್ತು ನನಗೆ ಅಂತ ಹೇಳಿ, ಭಾರಿ ಹಣ, ಅತಿ ಹೆಚ್ಚಿನ ಹಣ ಅಂತ ಹೇಳ್ತೇವೆ. ಭಾರಿ ಅಮೌಂಟ್ ಬಂತು ಅಂತಂದ್ರೆ ಅದಕ್ಕೆ ನಾವು ಜಾಕ್ಪಾಟ್ ಅಂತೇವೆ. ನೆಕ್ಸ್ಟ್ ಸೈಕೋಪಂತ್. ಸೈಕೋಪಂತ್ ಅಂತಂದ್ರೆ ಏನು, ಹೊಗಳುವವ, ಹೊಗಳುವವ. ಹೊಗಳುವವ ಅಂತಂದ್ರೆ ಬೇರೆಯವರ ಬಗ್ಗೆ ಹೇಳ್ತಾನಲ್ಲ ಅವನಿಗೆ. ಪರೋಪಜೀವಿ ಅಂತ ಹೇಳಿ ಕೂಡ ಕರಿತೀವಿ. ಏನಂತ ಹೇಳಿ ಕರಿತೀವಿ, ಪರೋಪಜೀವಿ, ಸೈಕೋಪಂತ್. ಓಕೆ, ಜೋಕ್ಯುಲರ್. ಜೋಕ್ಯುಲರ್ ಅಂತಂದ್ರೆ ಏನ್ ಹೇಳ್ರಿ, ನಗಿಸುವವ. ಜೋಕರ್, ಜೋಕರ್ ಅಂತ ನೆನಪಿಟ್ಕೋಬಹುದು. ಜೋಕ್ಯುಲರ್ ಅಂತಂದ್ರೆ ಏನು, ನಗಿಸುವವ. ಸೈಕೋಪಂತ್ ಅಂದ್ರೆ ಹೊಗಳುವವ, ಯಾರು ಬೇರೆ ತನ್ನ ಒಂದು ಒಳ್ಳೆಯದಕ್ಕೋಸ್ಕರ, ತನ್ನ ಒಂದು ಲಾಭದಕ್ಕೋಸ್ಕರ ಬೇರೆಯವರಿಗೆ ಹೊಗಳುವುದು, ಅದಕ್ಕೆ ಏನಂತೇವೆ ನಾವು, ಸೈಕೋಪಂತ್ ಅಂತೇವೆ. ಜಾಕ್ಪಾಟ್ ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ಸೊ ಇವಿಷ್ಟು ಏನು ಅಂತಂದ್ರೆ ವೇಜ್ಗೆ ಸಂಬಂಧ ಇರುವಂತದ್ದು. ಆಮೇಲೆ ಅವು 3 ಆಪ್ಷನ್ಸ್ ಗಳ ಸರಿಯಾಗಿರುವಂತಹ ಅರ್ಥಗಳು. ಸ್ಕ್ರೀನ್ ಶಾಟ್ ತಕ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ಚೆರಿಷ್ಡ್ ಅನ್ನುವಂಥದ್ದಿದೆ, ಇದರ ಆಂಟೋನಿಮ್ ಅನ್ನ ಹೇಳ್ಬೇಕು. ಚೆರಿಷ್ಡ್, ಬೇಗನೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಚೆರಿಶ್ ಇದೆ, ಆಂಟೋನಿಮ್ ಅನ್ನ ಹೇಳೋದಕ್ಕೆ ಆಪ್ಷನ್ಸ್ ಗಳಲ್ಲಿ ನೋಡ್ರಿ. ಡಿಸ್ಪೈಸ್ಡ್ ಇದೆ, ಟ್ರೆಸರ್ಡ್ ಇದೆ, ನೆಕ್ಸ್ಟ್ ರಿಲಿಶ್ಡ್ ಇದೆ, ನೆಕ್ಸ್ಟ್ ವ್ಯಾಲ್ಯೂಡ್ ಇದೆ. ಯಾವ್ದಾಗಿರ್ಬೋದು ಚೆರಿಷ್ಡ್ ಗೆ ಆಂಟೋನಿಮ್ ಅನ್ನ ಹೇಳ್ಬೇಕು. ಬೇಗನೆ ಕಮೆಂಟ್ ಮಾಡ್ಬೇಕು. ಓಕೆ, ಸೊ ಚೆರಿಶ್ ಹಿಡ್ದ ಅರ್ಥ ಏನಾಗ್ತೈತಿ ಹೇಳ್ರಿ. ಚೆರಿಶ್ ಹಿಡ್ದ ಅರ್ಥ ಏನಾಗ್ತೈತಿ ಅಂತಂದ್ರ ಕಾಪಾಡು ಆಗ್ತೈತಿ, ಪರಿಗಣಿಸು ಆಗ್ತೈತಿ. ಕಾಪಾಡು, ಪರಿಗಣಿಸೋದು, ಗಮನ ಕೊಡು, ಇವೆಲ್ಲ ಅರ್ಥ ಆಗ್ತವೆ ಯಾವುದಕ್ಕೆ, ಚೆರಿಷ್ಡ್ಗೆ. ನಾ ಎಷ್ಟು ಅರ್ಥಗಳನ್ನ ಬರ್ತಾ ಇದ್ದೇನೆ, ಎಲ್ಲ ಅರ್ಥಗಳು ನೀವು ಬಹ್ಯಾಟ್ ಮಾಡ್ತಾ ಹೋಗ್ಬೇಕು. ಬರೇ ಚೆರಿಷ್ಡ್ ಅಂತ ಹೇಳಿ ಕಾಪಾಡು ಅಂತ ಹೇಳಿ ಅಷ್ಟಕ್ಕೆ ಸೀಮಿತ ಆಗಿರ್ಬಾರ್ದು. ಚೆರಿಷ್ಡ್ ಅಂದ್ರೆ ಕಾಪಾಡು, ಪರಿಗಣಿಸು, ಗಮನ ಕೊಡು, ಇವೆಲ್ಲ ಅರ್ಥ ಕೊಡ್ತಾ ಇದೆ ಚೆರಿಷ್ಡ್. ಈಗ ಇಲ್ಲಿ ಡಿಸ್ಪೈಸ್ಡ್ ಅಂತ ಹೇಳಿ ಒಂದಿದೆ, ಡಿಸ್ಪೈಸ್ಡ್. ಇದರ ಅರ್ಥ ಏನಾಗ್ತೈತಿ, ಕಡೆಗಣಿಸು. ಈಗಾಗಲೇ ಗೊತ್ತಾಯ್ತು ನಿಮ್ಗೆ. ಪರಿಗಣಿಸು, ಕಡೆಗಣಿಸು, ಇದಕ್ಕೆ ಆನ್ಸರು ಡಿಸ್ಪೈಸ್ಡ್. ಡಿಸ್ಪೈಸ್ಡ್ ಅನ್ನುವಂಥದ್ದು ಅರ್ಥ ಆಗ್ತದೆ. ಟ್ರೆಸರ್ಡ್ ಅಂತಂದ್ರೆ ಏನ್ ಹೇಳ್ರಿ, ನಿಧಿ, ನಿಧಿ ಅಥವಾ ಭಂಡಾರ.
ಓಕೆ, ಒಂದ್ ಯಾವ್ದೋ ಒಂದು ಆ ಏನು ಅಂತಂದ್ರೆ ಗೋಲ್ಡ್ ಅನ್ನ ತಗೊಂಡು ನೀವು ಏನ್ ಇಟ್ಟಿರ್ತೀರಲ್ಲ ಒಂದ್ ಕಡೆ ಸ್ಟಾಕ್ ಮಾಡಿ, ಅದಕ್ಕೆ ಭಂಡಾರ ಅಂತೀವಿ. ರೊಕ್ಕ, ಜ್ಯುವೆಲ್ರಿ ಇರ್ತವೆ, ಬಹಳಷ್ಟು ಕಾಯಿನ್ಸ್ ಗಳು ಇರ್ತವೆ, ಅವುಗಳ ಒಂದು ಏನ್ ಗಡಿಗೆ ಒಳಗೆ ಹಾಕಿಟ್ಟಿರ್ತೇವಲ್ಲ ಅದನ್ನ ಭಂಡಾರ ಅಂತೀವಿ, ನಿಧಿ ಅಂತ ಹೇಳಿ ಕರಿತೀವಿ. ಓಕೆ, ದೇವಸ್ಥಾನಗಳಲ್ಲಿ ಕೂಡ ನಿಧಿಗಳಿಗಾಗಿ ಒಂದು ಪೆಟ್ಟಿಗೆನ ದೊಡ್ಡದಿಟ್ಟಿರ್ತಾರೆ. ಅಲ್ಲಿ ನಾವು ಏನ್ ಮಾಡ್ತೇವೆ, ಭಕ್ತರು ಹೋಗಿ ಅಲ್ಲಿ ಅಮೌಂಟ್ ಅನ್ನ ಹಾಕ್ತೇವೆ ಆ ದೇವಸ್ಥಾನಕ್ಕೋಸ್ಕರ. ಸೊ ಅದು ನಿಧಿ ಭಂಡಾರ, ಅದಕ್ಕೆ ನಾವು ಟ್ರೆಸರ್ಡ್ ಅಂತ ಹೇಳಿ ಕರಿತೀವಿ. ಇದ್ರೊಳಗ ವರ್ಡ್ ಟ್ರೆಸರ್ ಅಂತಾನು ಕೂಡ ಬರ್ತೈತಿ. ವರ್ಡ್ WORD, WORD, ವರ್ಡ್ ಟ್ರೆಸರ್ ಅಂತಂದ್ರೆ ಶಬ್ದ ಭಂಡಾರ. ವರ್ಡ್ ಟ್ರೆಸರ್ಡ್, ಶಬ್ದ ಭಂಡಾರ ಅಂತ ಹೇಳ್ತೇವೆ. ಈಗ ನೀವು ಎಲ್ಲಾ ಏನ್ ಮಾಡಕತ್ತೀರಿ, ಶಬ್ದ ಭಂಡಾರವನ್ನ ತೆಗೆದುಕೊಳ್ತಾ ಇದ್ದೀರಾ, ವರ್ಲ್ಡ್ ಟ್ರೆಸರ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ನೀವು ನನ್ನಿಂದ ಈ ಕ್ಲಾಸ್ ಮುಖಾಂತರ. ವರ್ಲ್ಡ್ ಟ್ರೆಸರ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ. ರಿಲೀಸ್ಡ್ ಇದೆ. ಆಮೇಲೆ ನೆಕ್ಸ್ಟ್ ರಿಲೀಸ್ಡ್ ಅಂತಂದ್ರೆ ಏನ್ ಹೇಳ್ರಿ, ಪ್ರೀತಿ ಅಂತ ಹೇಳಿ ಅರ್ಥ ಆಗ್ತೈತಿ. ಪ್ರೀತಿ, ಆಮೇಲೆ ಬಹಳಷ್ಟು ನಾವು ಅಫೆಕ್ಷನ್ ಅಂತ ಹೇಳ್ತೇವೆ. ಈ ರೀತಿ ಇರುವಂತಹ ಅರ್ಥ ಇಲ್ಲಿ ಕೊಡ್ತಾ ಇದೆ, ಪ್ರೀತಿ. ರಿಲೀಸ್ಡ್ ಆಗೋದು, ಅದಕ್ಕೆ ಒಂದು ಏನೋ ಪ್ರೀತಿ ಮಮತೆಯನ್ನ ತೋರಿಸೋದು, ರಿಲೀಸ್ಡ್ ಮಮತೆ. ವ್ಯಾಲ್ಯೂಡ್ ಅಂತಂದ್ರೆ ಏನು, ಬೆಲೆ. ವ್ಯಾಲ್ಯೂಡ್ ಅಂತಂದ್ರೆ ಬೆಲೆ ಅರ್ಥ ಆಗುತ್ತೆ ಇಲ್ಲಿ. ಸೊ ಇವು ಏನು ಅಂತಂದ್ರೆ ಆಂಟೋನಿಮ್ಸ್. ಚೆರಿಶ್ಡ್ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಇದೆ. ಡಿಸ್ಪೈಸ್ಡ್ ಅನ್ನುವಂಥದ್ದು ಕಡೆಗಣಿಸು ಇದರ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಡಿಯಂ ಇದೆ ಒಂದು, ನೋಡಿದ್ರ ಅರ್ಥ ಏನ್ ಬರ್ತಾ ಇದೆ ಅಂತೇಳಿ. ಇಡಿಯಂ ಟು ಟರ್ನ್ ಓವರ್ ಎ ನ್ಯೂ ಲೀಫ್ ಅಂತ ಇದೆ. ಟು ಟರ್ನ್ ಓವರ್ ಎ ನ್ಯೂ ಲೀಫ್, ಹೊಸ ಎಲೆಯಾಗಿ ಪರಿವರ್ತನೆ ಆಗುವುದು, ಹೊಸ ಎಲೆಯಾಗಿ ಪರಿವರ್ತನೆ ಆಗುವುದು ಅಂತ ಈ ರೀತಿ ಅರ್ಥ ಕೊಡುತ್ತೆ ಇಲ್ಲಿ. ಸೊ ನಮ್ಮ ಜೀವನದೊಳಗೆ ಏನಾದ್ರೂ ಒಂದು ಕೆಟ್ಟ ಘಟನೆ ನಡೀತು ಅಂತಂದ್ರೆ ಆಮೇಲೆ ನಾವ್ ಏನ್ ಮಾಡ್ಬೇಕು, ಅದನ್ನ ಯೋಚಿಸ್ತಾ ಅದನ್ನ ನೆನಪು ಮಾಡ್ಕೊಂತ ಅದನ್ನ ಅದ್ರೊಳಗನೆ ಇರೋದಲ್ಲ. ಈಗ ಬಹಳಷ್ಟು ಜನರು ಬಹಳಷ್ಟು ಎಕ್ಸಾಮ್ಸ್ ಗಳು ಬರದ್ರಿ, ಅದ್ರಲ್ಲಿ ನೀವು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಬರೀ ಅದನ್ನ ವಿಚಾರ ಮಾಡಿ ನನ್ನಿಂದ ಆಗಂಗಿಲ್ಲ ಹಂಗ ಹಿಂಗ ಅಂತೇಳಿ ಅದನ್ನ ವಿಚಾರ ಮಾಡಿ ಅದ್ರೊಳಗನ ಕೊರಗ್ತಾ ಇರ್ತೀರಾ. ಬಟ್ ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕು, ಟು ಟರ್ನ್ ಓವರ್ ಎ ನ್ಯೂ ಲೀಫ್, ನಾವು ಒಂದು ಹೊಸ ಜೀವನವನ್ನ ಪ್ರಾರಂಭಿಸೋದಾಗಿರ್ಬಹುದು ಅಥವಾ ಒಂದು ಹೊಸದಾಗಿರುವಂತದ್ದು ಮಾಡಿ ತೋರಿಸುವಂತ ಒಂದು ಹಂಬಲ ನಮ್ಮ ಜೀವನದಲ್ಲಿ ಇರ್ಬೇಕು. ಅವಾಗಲೇ ನಮಗೆ ಸಕ್ಸಸ್ ಸಿಗ್ತೈತಿ. ನೀವು ಟ್ರೈ ಮಾಡ್ತಾ ಇರ್ಬೇಕು, ಟ್ರೈ ಮಾಡ್ಲಿಲ್ಲ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಬರ್ತಾ ಇದೆ ಇದಕ್ಕೆ ಆಪ್ಷನ್ಸ್ ಗಳಲ್ಲಿ, ಟು ಮೇಕ್ ಎ ಫ್ರೆಶ್ ಸ್ಟಾರ್ಟ್. ಸೊ ಇದ ನೋಡ್ರಿ, ಟು ಮೇಕ್ ಎ ಫ್ರೆಶ್ ಸ್ಟಾರ್ಟ್ ಅಂತಂದ್ರ ಹೊಸದು ಪ್ರಾರಂಭ ಮಾಡು. ಹೊಸದು ಪ್ರಾರಂಭ ಮಾಡೋದಕ್ಕನೆ ಏನಂತೀವಿ ನಾವು, ಟು ಟರ್ನ್ ಓವರ್ ಎ ನ್ಯೂ ಲೀಫ್. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್, ಟು ರಿಪ್ಲೈ ಬ್ರಾಸೆನ್ಲಿ. ಬ್ರಾಸೆನ್ಲಿ ಅಂತಂದ್ರೆ ಏನ್ ಹೇಳ್ರಿ, ಬಹಳ ಸೊಕ್ಕಿನಿಂದ ಮಾತನಾಡುವುದು ಅಥವಾ ನಿರ್ಲಜ್ಜ ಅಂತ ಕರಿತೀವಿ ನಾವು. ನಿರ್ಲಜ್ಜ, ನಿರ್ಲಜ್ಜ, ನಾಚಿಕೆಗೆಟ್ಟ, ನಾಚಿಕೆಗೆಟ್ಟ ಅಥವಾ ನಿರ್ಲಜ್ಜ ಅಂತ ಕರಿತೀವಿ. ಬ್ರಾಸೆನ್ಲಿ ಅದರ ಅರ್ಥ ಅದು. ಬ್ರಾಸೆನ್ಲಿ ಇದರ ಅರ್ಥ ಏನ್ ಹೇಳ್ರಿ, ನಿರ್ಲಜ್ಜ, ನಾಚಿಕೆಗೆಟ್ಟ. ಟು ರಿಪ್ಲೈ ಬ್ರಾಸೆನ್ಲಿ ಅಂತಂದ್ರ ನಾಚಿಕೆ ಬಿಟ್ಟು ಹೇಳೋದು, ಅದಕ್ಕೆ ನಾವು ಈ ರೀತಿ ಹೇಳ್ತೇವೆ. ಪ್ರತ್ಯುತ್ತರ, ರಿಪ್ಲೈ ಇದ್ರ ಅರ್ಥ ಏನ್ ಹೇಳ್ರಿ ನೋಡ್ರಿ. ಇಂಗ್ಲಿಷ್ ನಮಗ್ ಬಹಳ ಈಸಿ ಆಗಿತ್ತು. ಈಗ ಇಂಗ್ಲಿಷ್ ನಾವು ಆಕ್ಚುಲಿ ಇಂಗ್ಲಿಷ್ ವರ್ಡ್ಸ್ ಗಳು ನಾವು ಬಹಳ ನಮ್ಮ ದಿನನಿತ್ಯ ಜೀವನದೊಳಗೆ ಉಪಯೋಗ ಮಾಡ್ತೇವೆ, ಬಟ್ ಅವುಗಳ ನಿಖರವಾಗಿರುವಂತ ಅರ್ಥ ನಮಗ್ ಗೊತ್ತಿರಂಗಿಲ್ಲ. ರಿಪ್ಲೈ, ರಿಪ್ಲೈ ಇದೆ, ಇದಕ್ಕೆ ಆನ್ಸರ್ ಏನ್ ಹೇಳ್ರಿ ನೋಡೋಣ. ಕನ್ನಡದೊಳಗ ಆನ್ಸರ್, ಕನ್ನಡದೊಳಗ ಇದ್ರ ಮೀನಿಂಗ್ ಏನ್ ಹೇಳ್ರಿ ರಿಪ್ಲೈ ಅದ, ಇದನ್ನ ನನಗ ಕಾಮೆಂಟ್ ಮಾಡ್ರಿ ನೋಡೋಣ, ಯಾರು ಮಾಡ್ತೀರಾ. ಓಕೆ, ಇದನ್ನ ಕಮೆಂಟ್ ಮಾಡ್ಬೇಕು. ರಿಪ್ಲೈ ಇದರ ಕನ್ನಡದಲ್ಲಿ ಅರ್ಥ ಏನ್ ಆಗ್ತೈತಿ ನೀವು ರಿಪ್ಲೈ ಮಾಡ್ಬೇಕು. ಓಕೆ, ನೆಕ್ಸ್ಟ್, ಟು ಟರ್ನ್ ಯುವರ್ ಬ್ಯಾಕ್ ಆನ್ ಸಮ್ ಒನ್, ಬೇರೆಯವರಿಗೆ ಬೆನ್ನು ತೋರಿಸೋದು ಅಂತ ಅರ್ಥ ಆಗ್ತೈತಿ. ಟು ಹ್ಯಾವ್ ಆನ್ ಇನ್ಕ್ಲೈನೇಷನ್. ಇನ್ಕ್ಲೈನೇಷನ್ ಅಂತಂದ್ರ ಒಲವು ತೋರುವುದು. ಇನ್ಕ್ಲೈನೇಷನ್ ಒಲವು ಆಗಿರ್ಬಹುದು ಅಥವಾ ಆಸಕ್ತಿ, ಆಸಕ್ತಿ ತೋರುವುದು ಇನ್ಕ್ಲೈನೇಷನ್. ಟುವಾರ್ಡ್ಸ್ ಗಾರ್ಡನಿಂಗ್. ಗಾರ್ಡನಿಂಗ್ ಅಂತಂದ್ರೆ ಏನು, ನಾವ್ ಇದನ್ನ ಮಾಡ್ತೇವಲ್ಲ ಈಗ ಉದ್ಯಾನ, ಉದ್ಯಾನವನಕ್ಕೆ ನಾವು ನೋಡ್ರಿ, ಟು ಹ್ಯಾವ್ ಆನ್ ಇನ್ಕ್ಲೈನೇಷನ್ ಟುವಾರ್ಡ್ಸ್ ಗಾರ್ಡನಿಂಗ್, ಉದ್ಯಾನವನ ಮಾಡೋದಕ್ಕೆ ನಾವು ಒಲವು ತೋರಿಸೋದು, ಪ್ರೀತಿ ಆಸಕ್ತಿ ತೋರಿಸೋದು.
ಈ ರೀತಿ ಇದ್ರ ಅರ್ಥ ಆಗ್ತತಿ. ಟು ಟರ್ನ್ ಓವರ್ ಎ ನ್ಯೂ ಲೀಫ್ ಅನ್ನುವಂಥದ್ದು ಟು ಮೇಕ್ ಎ ಫ್ರೆಶ್ ಸ್ಟಾರ್ಟ್, ಅಂದ್ರೆ ನಾವು ಹೊಸದಾಗಿರುವಂತದ್ದು ಏನಾದ್ರು ಪ್ರಾರಂಭ ಮಾಡುವುದಕ್ಕೆ ನಾವು ಈ ರೀತಿ ಹೇಳ್ತೇವೆ, ಟು ಟರ್ನ್ ಓವರ್ ಎ ನ್ಯೂ ಲೀಫ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಿನಾನಿಮ್ ಆಫ್ ಪ್ಯಾನಿಕ್. ಪ್ಯಾನಿಕ್ ಶಬ್ದ ಏನಿದೆ ಅಲ್ಲ, ಇದರ ಸಿನಾನಿಮ್ ಅನ್ನ ಹೇಳ್ಬೇಕು. ಪ್ಯಾನಿಕ್ ಇದರ ಅರ್ಥ ಏನ್ ಬರ್ತೈತಿ ಅಂತಂದ್ರ ಭಯ, ಅಂಜಿಕೆ, ಹೆದರಿಕೆ, ಈ ರೀತಿ ಅರ್ಥಗಳು ಬರ್ತಾವ. ಭಯ, ಅಂಜಿಕೆ, ಹೆದರಿಕೆ, ಪ್ಯಾನಿಕ್. ಸೊ ನೀವು ಎಲ್ಲಾದ್ರೂ ಬೇರೆ ಕಡೆ ಒಂದು ಸ್ಥಳದೊಳಗೆ ಹೋದ್ರಿ ಅಂತಂದ್ರ ಅಲ್ಲಿ ನಿಮ್ಗ ಏನಾದ್ರು ಒಂದ್ ಸ್ವಲ್ಪ ತೊಂದರೆ ಆಗಾಕತ್ತಿತ್ತು ಅಂತಂದ್ರ ಅವಾಗ ನೀವ್ ಏನ್ ಮಾಡ್ತೀರಿ, ಪ್ಯಾನಿಕ್ ಆಗ್ಬಿಡ್ತೀರಿ. ಪ್ಯಾನಿಕ್ ಅಂತಂದ್ರೆ ಏನು, ಅವಾಗ ನಿಮ್ಗೆ ಭಯ ಆಗ್ತೈತಿ, ಅಂಜಿಕೆ ಆಗ್ತೈತಿ, ಹೆದರಿಕೆ ಆಗ್ತೈತಿ, ಅದು ಪ್ಯಾನಿಕ್. ಇದಕ್ಕೆ ಸಿನಾನಿಮ್ ಅನ್ನ ಹೇಳ್ಬೇಕು. ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಫ್ರೈಟ್ ಅಂತ ಇದೆ, ಫ್ರೈಟ್, ಆಮೇಲೆ ಬ್ಲಾಕ್ ಇದೆ, ನೆಕ್ಸ್ಟ್ ಚಿಯರ್ ಇದೆ, ನೆಕ್ಸ್ಟ್ ಮಾಕ್ ಅಂತ ಹೇಳಿ ಇದೆ. ಸಿನಾನಿಮ್ ಬಂದ ತಕ್ಷಣ ಒಂದು ಟ್ರಿಕ್ ನಿಮಗೆ ಬರ್ತಾ ಇದೆ, ಇದು ಗೊತ್ತಿರುವಂತಹ ವಿಷಯ. ಪ್ಯಾನಿಕ್. ಓಕೆ, ಆಂಟಿ. ಆಂಟಿ ಗೊತ್ತಲ್ಲ ನಿಮಗೆ, ಆಂಟಿ. ಓಕೆ, ಆಂಟಿ ಫ್ರೈ ಮಾಡಿದ ಪಾನ್. ಪಾನ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ, ಪಾನ್ ಎಲೆ ಅಂತೇವೆ ನಾವು. ಪಾನ್ ತಿಂತಾರಲ್ಲ, ಪಾನ್ ಈ ಎಲೆ, ಅಡಿಕೆ, ಪಾನ್, ಅದು ಪಾನ್. ಆಂಟಿ ಫ್ರೈ ಮಾಡಿದ ಪಾನ್. ನೋಡಿ, ಪಾನ್ ಅನ್ನ ಫ್ರೈ ಮಾಡ್ಯಾರ ಆಂಟಿ. ಆಂಟಿ ಫ್ರೈ ಮಾಡಿದ ಪಾನ್ವನ್ನು ಸ್ಟೆಪ್ ದಲ್ಲಿ ಇಟ್ಟರು. ಸ್ಟೆಪ್ ಅಂತಂದ್ರೆ ನಾವೇನ್ ಏರ್ಕೊಂತ ಹೋಗ್ತೇವಲ್ಲ ಸ್ಟೆಪ್ಗಳು, ಅದು ಸ್ಟೆಪ್ ದಲ್ಲಿ ಇಟ್ಟರು. ಓಕೆ, ಸೊ ಈಗ ಇದ್ರಲ್ಲಿನ ಪ್ಯಾನಿಕ್ ಅದ ಎಲ್ಲಾ ವರ್ಡ್ಸ್ ಗಳು ನಿಮ್ಗೆ ಸಿಗ್ತವೆ. ಸೊ ಹೇಗೆ ನೋಡ್ರಿ, ಯಾವ್ಯಾವ್ದು. ಆಂಟಿದಿಂದ ಆಕ್ಸಿಟಿ ಅಂತ ಒಂದು ಶಬ್ದ ಬರ್ತೈತಿ. ಆಕ್ಸಿಟಿ, ಆಂಟಿದಿಂದ ಆಕ್ಸಿಟಿ ಅನ್ನುವಂತಹ ಒಂದು ಶಬ್ದ ಬರ್ತೈತಿ. ಅದು ಆಂಟಿದಿಂದ ಆಕ್ಸಿಟಿ ಅಂತ ಹೇಳಿ ತಿಳ್ಕೊಳ್ರಿ. ಅದರ ಅರ್ಥನೂ ಕೂಡ ಭಯ, ಅಂಜಿಕೆ, ಹೆದರಿಕೆನ ಆಗ್ತೈತಿ. ಓಕೆ, ಆಂಟಿರಿಗೆ ಹೆದರ್ಬೇಕು. ಓಕೆ, ಆಂಟಿರಿಗೆ ಹೆದರ್ಬೇಕು. ಆಂಟಿ ಆಕ್ಸಿಟಿ ಹೆದರುವುದು. ಆಂಟಿ ಆಕ್ಸಿಟಿ ಹೆದರುವುದು. ಫ್ರೈ ದಿಂದ ಏನ್ ಫ್ರೈ ಮಾಡ್ತಾರೆ, ಫ್ರೈಟ್. ಫ್ರೈ ದಿಂದ ಫ್ರೈಟ್ ನೋಡಿ, ಫ್ರೈ ದಿಂದ ಫ್ರೈಟ್ ನೆನಪಿಟ್ಕೋಬೇಕು. ಪಾನ್ ಅಂತಂದ್ರೆ ಏನ್ ಹೇಳ್ರಿ, ಪ್ಯಾನಿಕ್. ಪಾನ್ ಇದು ನೋಡ್ರಿ, ಪಾನ್ ಐಸಿ ಹಚ್ರಿ, ಪ್ಯಾನಿಕ್ ಆಗ್ಬಿಡ್ತೈತಿ. ನೆಕ್ಸ್ಟ್ ಸ್ಟೆಪ್ ದಿಂದ ಸ್ಟೆಪಿಡೇಷನ್. ಸ್ಟೆಪ್ ದಿಂದ ಏನ್ ಬರ್ತೈತಿ ಹೇಳ್ರಿ, ಸ್ಟೆಪಿಡೇಷನ್. ಸ್ಟೆಪ್ ದಿಂದ ಸ್ಟೆಪಿಡೇಷನ್. ಸೊ ಇಲ್ಲಿ 4 ಶಬ್ದಗಳು ಅದು. ಇಲ್ಲಿ ಪ್ಯಾನಿಕ್ ಗೆ ಇರುವಂತಹ ಶಬ್ದಗಳು ಯಾವ್ಯಾವ್ದು, ಇಲ್ಲಿ ಒಂದನೇದ್ದು ಯಾವ್ದಿದೆ, ಫ್ರೈಟ್ ಇದೆ, ಫ್ರೈಟ್, ಆಮೇಲೆ ಆಕ್ಸಿಟಿ ಇದೆ, ಆಮೇಲೆ ಇನ್ನೊಂದು ಸ್ಟೆಪಿಡೇಷನ್ ಅಂತ ಹೇಳಿದೆ. ಇದರಲ್ಲಿ ಯಾವ್ದಿದೆ ನೋಡ್ರಿ ಈಗ ಆನ್ಸರ್, ಪ್ಯಾನಿಕ್ ಗೆ ಸಮಾನಾರ್ಥಕ ಪದ ಆಪ್ಷನ್ ನಂಬರ್ 1 ಫ್ರೈಟ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ಫ್ರೈಟ್ ಅಂದ್ರೂ ಕೂಡ ಏನ್ ಹೇಳಿದ್ರ ಅರ್ಥ, ಹೆದರಿಕೆ ಅಂತ ಹೇಳಿ ಅರ್ಥ ಆಗ್ತೈತಿ. ಬ್ಲಾಕ್ ಅಂತಂದ್ರೆ ಏನು, ಒಂದು ಹಂತ ಆಗ್ತೈತಿ ಇಲ್ಲಿ. ಓಕೆ, ಹಂತ, ಬ್ಲಾಕ್, ಒಂದು ಬ್ಲಾಕ್. ಓಕೆ, ನೆಕ್ಸ್ಟ್ ಚಿಯರ್ ಅಂತಂದ್ರೆ ಏನು, ಇಲ್ಲಿ ನಾವು ಬೇರೆಯವರಿಗೆ ಏನ್ ಮಾಡೋದು, ಒಂದು ಪುಷ್ಟಿ ಕೊಡುವುದು ಅಥವಾ ಹುರಿದುಂಬಿಸು. ಚಿಯರ್ ಅಪ್ ಮಾಡೋದು, ಬೇರೆಯವರು ಏನೋ ಒಂದು ಸಮಸ್ಯೆಗೆ ಅಡಕವಾಗಿ ಅವರು ಏನ್ ಮಾಡಿರ್ತಾರೆ, ಬಹಳಷ್ಟು ಡಲ್ ಆಗಿರ್ತಾರೆ, ಅವರಿಗೆ ಚಿಯರ್ ಮಾಡೋದು, ಹುರಿದುಂಬಿಸುವುದು. ಓಕೆ, ನೆಕ್ಸ್ಟ್ ಮಾಕ್ ಅಂತಂದ್ರೆ ಇದರ ಅರ್ಥ ಏನಾಗ್ತೈತಿ, ಅಣಕು ಅಂತ ಹೇಳಿ ಅರ್ಥ ಆಗ್ತೈತಿ.
ಅಣಕು ಮಾಡುವುದು ಅಥವಾ ನಕಲು ಮಾಡುವುದು, ಕಾಪಿ ಮಾಡುವುದು, ಮಾಕ್ ಟೆಸ್ಟ್ ಅಂತ ಈಗಾಗಲೇ ನಾವು ಹೇಳ್ತಿರ್ತೇವೆ ನೋಡ್ರಿ. ನಿಮಗೆ ಮಾಕ್ ಟೆಸ್ಟ್ ಗಳನ್ನ ನಾವು ತಗೋತೇವಿ ಅಂತೇಳಿ. ಸೊ ಇದು ಅಣಕು ಪರೀಕ್ಷೆ ಅಂತ ಹೇಳ್ತೇವೆ ಇದನ್ನ. ಏನಂತ ಹೇಳಿ ಕರಿತೀವಿ ಇದನ್ನ? ಅಣಕು ಪರೀಕ್ಷೆ ಅಂತಂದ್ರೆ ನೀವೇನ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀರಾ, ಎಕ್ಸಾಮ್ ಸೆಂಟರ್ದಲ್ಲಿ ಎಕ್ಸಾಮ್ ಇದ್ದಾಗ ಅದೇ ರೀತಿ ಇರುವಂತಹ ಎಕ್ಸಾಮ್ಗೆ ನಾವು ಮಾಕ್ ಟೆಸ್ಟ್ ಅಂತೇವಿ. ಓಕೆ, ಅಣಕು ಟೆಸ್ಟ್. ಓಕೆ, ಮಾಕ್ ಟೆಸ್ಟ್. ಸೊ ಮಾಕ್ ಅನ್ನುವಂಥದ್ದು ಅಣಕು ಅಂತ ಹೇಳಿದ್ರೆ ಅರ್ಥ ಆಗ್ತೈತಿ. ಸೊ ಈ ಸಿನಾನಿಮ್ ಪ್ಯಾನಿಕ್ ಇರುವಂತಹ ಶಬ್ದಗಳು ನೋಡ್ರಿ. ಪ್ಯಾನಿಕ್ಗೆ ಫ್ರೈಟ್ ಇದೆ, ಆಮೇಲೆ ಆಕ್ಸಿಟಿ ಇದೆ, ಆಮೇಲೆ ಸ್ಟೆಪಿಡೇಷನ್ ಇದೆ. ಟ್ರಿಕ್ ಏನಿದೆ? ಆಂಟಿ ಫ್ರೈ ಮಾಡಿದ ಪಾನವನ್ನು ಎಲ್ಲಿಟ್ರು? ಸ್ಟೆಪ್ ದಲ್ಲಿ ಇಟ್ರು. ಸ್ಟೆಪ್ ದಿಂದ ಸ್ಟೆಪಿಡೇಷನ್ ಬರ್ತೈತಿ, ಫ್ರೈದಿಂದ ಫ್ರೈಟ್ ಬರ್ತಾ ಇದೆ, ಪಾನ್ದಿಂದ ಪ್ಯಾನಿಕ್, ಆಂಟಿದಿಂದ ಆಕ್ಸಿಟಿ ಅನ್ನುವಂತ ಶಬ್ದ ಬರ್ತೈತಿ. ಓಕೆ, ಸೊ ಈ ಟ್ರಿಕ್ಸ್ ಗಳು ಲೈಕ್ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಮಾಡ್ರಿ ವಿಡಿಯೋ, ಆಮೇಲೆ ಶೇರ್ ಮಾಡ್ರಿ ಎಲ್ಲರಿಗೂ ಕೂಡ ಬೇಗನೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಇನ್ಕರೆಕ್ಟ್ ವರ್ಡ್ ಇದೆ. ಸೊ ಇದ್ರೊಳಗೆ ಇನ್ಕರೆಕ್ಟ್ ವರ್ಡ್ ಯಾವುದು ಅನ್ನೋದನ್ನ ಹೇಳಿ ನೋಡೋಣ. ಕಾನ್ಸ್ಟಂಟ್ ಇದೆ. ಕಾನ್ಸ್ಟಂಟ್ ಅಂತಂದ್ರೆ ಏನ್ ಹೇಳ್ರಿ? ಸ್ಥಿರವಾಗಿರೋದು, ಒಂದೇ ಕಡೆ ಇರೋದು. ಮಾನಿಟರ್ ಅಂತಂದ್ರ ಮಾನಿಟರ್ ಮಾಡೋದು ಅಂತಂದ್ರೆ ಪ್ರಸ್ತುತಪಡಿಸೋದು. ಓಕೆ, ಸ್ಲೋಪ್ ಅಂತಂದ್ರ ಇಳಿಜಾರು ಇದೆ. ಇಲ್ಲಿ ಅರ್ಥ ಹೇಳ್ತಾ ಇದ್ದೇನೆ, ಬಟ್ ಒಂದು ತಪ್ಪ ಐತಿ ಇದರಲ್ಲಿ. ಕೆಮಿಕಲ್ ಅಂತಂದ್ರೆ ಏನು? ರಾಸಾಯನಿಕ. ರಾಸಾಯನಿಕ. ಕಾನ್ಸ್ಟಂಟ್ ಅಂತಂದ್ರೆ ಸ್ಥಿರ. ಮಾನಿಟರ್ ಅಂದ್ರೆ ಪ್ರಸ್ತುತಪಡಿಸು. ಸೊ ಯಾವ್ದಿದೆ ಇದರಲ್ಲಿ ಇನ್ ಕರೆಕ್ಟ್, ಯಾವ್ದು ತಪ್ಪಿದೆ? ಬೇಗನೆ ಕಮೆಂಟ್ ಮಾಡ್ರಿ, ಬೇಗನೆ ಕಮೆಂಟ್ ಮಾಡ್ಬೇಕು. ಓಕೆ, ಸೊ ಇದರಲ್ಲಿ ಕಾನ್ಸ್ಟಂಟ್ ಸರಿ ಇದೆ, ಆಮೇಲೆ ಸ್ಲೋಪ್ ಕೂಡ ಸರಿ ಇದೆ, ಕೆಮಿಕಲ್ ಕೂಡ ಸರಿ ಇದೆ. ಸೊ ನಮ್ಗೆ ತಪ್ಪಾಗಿರುವಂತದ್ದು ಯಾವ್ದು ಹೇಳ್ರಿ? ಮಾನಿಟರ್. ಅಂತಂದ್ರೆ ಈ ಪ್ರಶ್ನೆಗೆ ಸರಿ ಆನ್ಸರ್ ಯಾವ್ದು ಬರ್ತೈತಿ? ಮಾನಿಟರ್ ಅನ್ನುವಂಥದ್ದು ಸರಿ ಆನ್ಸರ್. ಮಾನಿಟರ್. ಇದು ಮಾನಿಟರ್ ಅನ್ನುವಂಥದ್ದು ಯಾವ ರೀತಿ ಬರಿಬೇಕು ನಾವು? MO ಮಾನಿಟರ್. ಈ ರೀತಿ ಶಬ್ದ ಬರಬೇಕು. ಯು ಒಂದ್ ಎಕ್ಸ್ಟ್ರಾ ಐತೆ ಅದರಲ್ಲಿ. ಯು ಒಂದ್ ಏನೈತಿ? ಎಕ್ಸ್ಟ್ರಾ ಇದೆ. ಮಾನಿಟರ್ ಸರಿ, ಈ ರೀತಿ ಆಗ್ಬೇಕದು. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಎ ಸೌಂಡ್ ದ್ಯಾಟ್ ಕ್ಯಾನಾಟ್ ಬಿ ಹರ್ಡ್. ಹರ್ಡ್ ಅಂತಂದ್ರೆ ಏನ್ ಹೇಳ್ರಿ? ಕೇಳಿಸೋದು, ಹರ್ಡ್. ಓಕೆ, ಹರ್ಡ್. ಸೊ ಯಾವುದು ಸೌಂಡ್ ಕೇಳಿಸ್ಲಿಕ್ಕೆ ಆಗೋದಿಲ್ಲ ಅದನ್ನ ಏನಂತ ಹೇಳಿ ಕರಿತೀವಿ? ಯಾವ ಸೌಂಡ್ ಅನ್ನ ಕೇಳಿಸ್ಲಿಕ್ಕೆ ನಮಗೆ ಆಗಂಗಿಲ್ಲ ಅದನ್ನ ಏನಂತ ಹೇಳಿ ಕರಿತೀವಿ ನಾವು? ಸೊ ಅದನ್ನ ಇನ್ ಆಡಿಬಲ್ ಇದೆ, ಔಡ್ಯಾಸಿಯಸ್ ಇದೆ, ಡೆಲಿಬಲ್ ಇದೆ, ನೆಕ್ಸ್ಟ್ ಆಟೋನೋಮಸ್ ಅನ್ನುವಂಥದ್ದು ಇದೆ. ಬೇಗನೆ ಕಮೆಂಟ್ ಮಾಡ್ರಿ ಯಾವ್ದು ಇದಕ್ಕೆ ಆನ್ಸರ್ ಸರಿ ನೋಡೋಣ. ಅರ್ಥ ಹೇಳಿನಿ ಅಂತಂದ್ರೆ ಈಸಿ ನಿಮಗ್ ಗೊತ್ತಾಗ್ಬಿಡ್ತೈತಿ ಯಾವ್ದಂತ. ಬೇಗನೆ ಕಮೆಂಟ್ ಮಾಡಿ ನೋಡೋಣ. ಬೇಗನೆ ಕಮೆಂಟ್ ಮಾಡ್ರಿ. ಸೊ ಇದಕ್ಕೆ ಆನ್ಸರ್ ಯಾವ್ದು ಅಂತಂದ್ರ ಇನ್ ಆಡಿಬಲ್ ಅಂತ ಆನ್ಸರ್ ಆಗುತ್ತೆ. ಇನ್ ಆಡಿಬಲ್ ಅಂತಂದ್ರೆ ಏನ್ ಹೇಳ್ರಿ? ಆಡಿಬಲ್ ಅಂತಂದ್ರೆ ಕೇಳಿಸುವಂತದ್ದು, ಇನ್ ಆಡಿಬಲ್ ಅಂತಂದ್ರೆ ಕೇಳಿಸದೆ ಇರುವುದು. ಕೇಳಿಸದೆ ಇರುವುದು. ಇನ್ ಆಡಿಬಲ್ ಅಂತಂದ್ರೆ ಕೇಳಿಸದೆ ಇರುವುದು. ಔಡ್ಯಾಸಿಯಸ್ ಅಂತಂದ್ರೆ ಏನ್ ಹೇಳ್ರಿ? ಎಂಟೆದೆಯ, ಧೈರ್ಯಶಾಲಿ, ಅಂಜದೆ ಇರುವವನು ಔಡ್ಯಾಸಿಯಸ್, ಅಂಜದ ಗಂಡು ಔಡ್ಯಾಸಿಯಸ್. ಡೆಲಿಬಲ್ ಅಂತಂದ್ರೆ ಏನ್ ಹೇಳ್ರಿ? ರುಚಿಕರ, ಬಹಳಷ್ಟು ರುಚಿಕರ. ಡೆಲಿಸಿಯಸ್ ಅಂತ ಒಂದು ವರ್ಡ್ ಬರ್ತೈತೆ ನೋಡಿ, ಗೊತ್ತಿರ್ಬೋದು ನಿಮಗೆ. ಸೊ ದಿಸ್ ಫುಡ್ ಈಸ್ ವೆರಿ ಡೆಲಿಶಿಯಸ್ ಅಂತ ಹೇಳ್ತೇವೆ. ಈ ಒಂದು ಏನು ಫುಡ್ ಇದೆ ಅದು ಬಹಳ ಡೆಲಿಶಿಯಸ್ ಇದೆ, ಬಹಳ ರುಚಿಕರ ಇದೆ, ಬಹಳ ಸ್ವಾದ ಇದೆ, ಬಹಳಷ್ಟು ರುಚಿಕರ ಇದೆ ಅಂತ ಹೇಳ್ತೀವಿ. ಆಟೋನೋಮಸ್ ಅಂತಂದ್ರೆ ಸ್ವಾಯತ್ತ ಅಂತ ಹೇಳಿ ಕರಿತೀವಿ.
ಸ್ವಾಯತ್ತ ಅಥವಾ ಸ್ವಾತಂತ್ರ್ಯ. ಸ್ವಾಯತ್ತ. ಸೊ ಇದಕ್ಕೆ ಆನ್ಸರ್ ಯಾವ್ದು ಬರ್ತೈತಿ? ಆಪ್ಷನ್ ನಂಬರ್ ಎ, ಇನ್ ಆಡಿಬಲ್. ಇನ್ ಆಡಿಬಲ್ ಅಂತಂದ್ರೆ ಎ ಸೌಂಡ್ ದಟ್ ಕ್ಯಾನ್ ನಾಟ್ ಬಿ ಹರ್ಡ್. ಸೊ ಆ ಸೌಂಡ್ ನಮ್ಗೆ ಕೇಳಿಸ್ಲಿಕ್ಕೆ ಆಗೋದಿಲ್ಲ, ಕೇಳಿಸೋದಿಲ್ಲ ಅಂತಹದಕ್ಕೆ ನಾವು ಇನ್ ಆಡಿಬಲ್ ಅಂತ ಕರಿತೀವಿ. ಈಗ ಆಡಿಬಲ್ ಅಂತಂದ್ರೆ ಕೇಳಿಸುವಂತದ್ದು, ಆಡಿಬಲ್ ಅಂತಂದ್ರೆ ಕೇಳಿಸುವಂತದ್ದು. am I audible ಅಂತ ಹೇಳಿ ಅಂತಂದ್ರ ನನ್ನ ಧ್ವನಿ ಕೇಳಿಸ್ತಾ ಇದೆ, am I audible. ಓಕೆ, ಅವಾಗ ನೀವ್ ಏನಂತ ಹೇಳ್ಬೇಕು? ನನಗೆ ಕೇಳಿಸ್ತಾ ಇತ್ತು ಅಂತಂದ್ರೆ ಆಡಿಬಲ್ ಅನ್ಬೇಕು. ನನ್ನ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಲಿಲ್ಲ ಅಂತಂದ್ರೆ ಇನ್ ಆಡಿಬಲ್ ಅಂತ ಹೇಳ್ತೀರಾ. ಸೊ ಈ ರೀತಿ ಅರ್ಥ ಇದರಲ್ಲಿ ಆಗುತ್ತೆ. ನೆಕ್ಸ್ಟ್ ಇಡಿಯಂ ಇದೆ. ಐ ಥಿಂಕ್ ಇದು ಒಂದು ಲಾಸ್ಟ್ ಕ್ವಶನ್ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ನೋಡೋಣ. ಟು ಮೇಕ್ ಒನ್ಸ್ ಮೌತ್ ವಾಟರ್. ಸೊ ಬಾಯಿಯಲ್ಲಿ ನೀರು ಬರುವುದು ಅಂತ ಇದರ ಅರ್ಥ. ಟು ಮೇಕ್ ಒನ್ಸ್ ಮೌತ್ ವಾಟರ್, ಬಾಯಿಯಲ್ಲಿ ನೀರು ಬರುವುದು. ಬಾಯಿಯೊಳಗೆ ನೀರು ಬಂತಂದ್ರೆ ಏನದ್ರ ಅರ್ಥ? ಟು ಟ್ರೆಂಬಲ್ ವಿತ್ ಫಿಯರ್. ಫಿಯರ್ ಅಂತಂದ್ರೆ ಏನ್ ಹೇಳ್ರಿ? ಅಂಜಿಕೆ. ಅಂಜಿಕೆ. ಟ್ರೆಂಬಲ್ ಅಂತಂದ್ರೆ ಏನು? ನಡುಗು. ನಡುಗೋದ್, ನಡುಗುತ್ತಿರಲ್ಲ, ಕಾಲ್ ನಡುಗ್ತಾವ್, ಕೈ ನಡುಗ್ತಾವು. ಸೊ ಅಂಜಿಕೆಯಿಂದ ನಡುಗುವುದು ಅಂತ ಅರ್ಥ ಆಗುತ್ತಾ? ಅದಕ್ಕೆ ಬಾಯಿಯಲ್ಲಿ ನೀರು ಬಂದಿದೆ ಅಂತಂದ್ರ ಇಲ್ಲ. ಟು ಫೀಲ್ ನೋ ಪೇನ್. ಟು ಫೀಲ್ ನೋ ಪೇನ್ ಅಂತಂದ್ರ ಯಾವುದೇ ಒಂದು ನೋವಿನ ಅನುಭವ ಆಗದೆ ಇರೋದು. ನೋವು ಆಗದೆ ಇರು. ಬಾಯಿಯಲ್ಲಿ ನೀರ್ ಬಂತಂದ್ರ ನೋವು ಆಗದೆ ಇರ್ತೈತೆ, ಅದಕ್ಕೆ ಸಂಬಂಧ ಏನಾದ್ರು ಇದೆಯಾ? ಇಲ್ಲ. ಟು ಮೇಕ್ ಫೇಸಸ್. ಮುಖಚರ್ಯ ಮಾಡುವುದು. ಮುಖಚರ್ಯ ಮಾಡು ಅಂತಂದ್ರೆ ಏನ್ ಹೇಳ್ರಿ? ಟು ಮೇಕ್ ಫೇಸಸ್ ಅಂತಂದ್ರೆ ಬೇರೆ ಬೇರೆ ತರಹದ ಮುಖಗಳನ್ನ ಮಾಡ್ತಾರಲ್ಲ, ಅವು ಹೆಣ್ಣುಡುಗರಿಗೆ ಹೆಚ್ಚು ಗೊತ್ತಿರ್ತಾವ ಮೇಕ್ ಫೇಸಸ್ಗಳು. ಓಕೆ, ಅವರು ಪ್ರತಿಯೊಂದು ಸಿಚುವೇಶನ್ಗೆ ಬೇರೆ ಬೇರೆ ಟೈಪ್ಸ್ ಮುಖಚರ್ಯ ಮಾಡ್ತಾರೆ. ಟು ಮೇಕ್ ಫೇಸಸ್. ಫೀಲ್ ಹಂಗ್ರಿ. ಫೀಲ್ ಹಂಗ್ರಿ ಅಂತಂದ್ರ ಹಸಿವು ಆಗುವುದು. ಹಸಿವು ಆಗು. ಓಕೆ, ಹಂಗ್ರಿ ಅಂತಂದ್ರ ಹಸಿವು. ಓಕೆ, ಸೊ ಇಲ್ಲಿ ಟು ಮೇಕ್ ಒನ್ಸ್ ಮೌತ್ ವಾಟರ್ ಅಂತಂದ್ರ ಹಂಗ್ರಿ ಆಗುವುದು, ಹಸಿವು ಆಗುವುದು, ನಮಗೂ ತಿನ್ನು ಹಂಗ ಅನ್ಸೋದು. ನೀರೊಳಗ್ ಬಾಯಾಗ ನೀರ್ ಬಂತು ಅಂತಂದ್ರ, ಬಾಯಾಗ ನೀರ್ ಬಂತು ಅಂತಂದ್ರ ನಮಗೂ ತಿನ್ನುವಂಗ ಅನ್ಸ್ತೈತಿ. ಈಗ ನಾ ನಿಮ್ಗೆ ಹುಣಸೆ ಹಣ್ಣು ತೋರ್ಸಿನಿ ಅಂತಂದ್ರ ನಿಮ್ಗೆ ಹೆಂಗ ಅನ್ಸ್ತೈತಿ? ನಿಮ್ ಬಾಯಾಗ ನೀರ್ ಬರ್ತಾವ್, ನಿಮ್ಗೂ ಏನ್ ಅನ್ಸ್ತೈತಿ? ನಾನು ತಿನ್ಬೇಕಪ್ಪ. ನೆಲ್ಲಿಕಾಯಿ ತೋರ್ಸಿನಿ ಅಂತಂದ್ರೆ ಏನಾಗ್ತೈತಿ ನಿಮ್ಗೆ? ಸೊ ಆ ನೆಲ್ಲಿಕಾಯಿ ನೋಡಿದ ತಕ್ಷಣ ನಿಮ್ಗೂ ತಿನ್ಬೇಕಂತ ಅನ್ಸತಿ, ಬಾಯಾಗ ನೀರ್ ಬರ್ತೈತಿ. ಫೀಲ್ ಹಂಗ್ರಿ, ನನಗೂ ತಿನ್ನುವಂಗ ಅನ್ಸೋದು, ಫೀಲ್ ಹಂಗ್ರಿ. ಓಕೆ, ಇದನ್ನ ನೆನಪಿಟ್ಕೋತಾರಲ್ಲ ಈಗ. ಟು ಮೇಕ್ ಒನ್ಸ್ ಮೌತ್ ವಾಟರ್. ಮೌತ್ ವಾಟರ್, ಬಾಯಲ್ಲಿ ನೀರ್ ಬರೋದಕ್ಕೆ ನಾವು ಅದನ್ನು ನಮಗೂ ಕೂಡ ತಿನ್ನುವಂಗ ಅನ್ಸ್ತೈತಿ. ರೈಟ್. ಓಕೆ, ಸೊ ಇನ್ನು ಅಂತಂದ್ರೆ ಇಷ್ಟು ನಿಮ್ಗೆ ಕ್ವಶನ್ಸ್ಗಳು ಇವತ್ತು ನಾನು ಮಾಡಿಸಿದೆ. ಈಗ ಮತ್ತೆ ನೆಕ್ಸ್ಟ್ ಕ್ಲಾಸ್ ದಲ್ಲಿ ನಿಮ್ಗೆ ಮಾಡಿಸ್ತೀನಿ. ನೆಕ್ಸ್ಟ್ ಇನ್ನು ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾವೆ. ಆಮೇಲೆ ಯಾರಾದರೂ ನೀವು ಕೋರ್ಸ್ಗೆ ಜಾಯಿನ್ ಆಗೋರಿದ್ರೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಅದ್ರ ಜೊತೆಗೆ ಈ ಒಂದು ಏನ್ ಕ್ಲಾಸಸ್ಗಳು ನಿಮ್ಗೆ ಮಾಡ್ತಾ ಇದೀವಿ, ಇದು ನಿಮ್ಗೆ ಇಷ್ಟ ಆಗ್ತಾ ಇದ್ವು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಎಲ್ಲ ಗ್ರೂಪ್ಸ್ ಗಳಲ್ಲಿ ಒಂದ್ ಸ್ವಲ್ಪ ಶೇರ್ ಮಾಡ್ರಿ ನೀವು ಕೂಡ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ನಾವು ಇಷ್ಟೆಲ್ಲ ಟ್ರಿಕ್ಸ್ ಗಳನ್ನ ಹೇಳಿ ಎಲ್ಲಾ ಶಬ್ದಗಳ ಅರ್ಥದೊಂದಿಗೆ, ಪ್ರತಿಯೊಂದು ಶಬ್ದದ ಅರ್ಥದೊಂದಿಗೆ ನಿಮಗೆ ಪ್ರಿಪರೇಷನ್ ಮಾಡಿಸ್ತಾ ಇದೀವಿ. ಯಾವ್ದಾದ್ರು ಅಮೌಂಟ್, ರೊಕ್ಕ, ಫೀಸ್ ತಗೋತಾ ಇದೀವ ಈ ಕ್ಲಾಸಸ್ಗೆ? ನಿಮ್ಮಿಂದ ಏನು ತಗೋತಾ ಇಲ್ಲ, ₹1 ತಗೋತಾ ಇಲ್ಲ. ಸೊ ಹಾಗಾಗಿ ನೀವು ಒಂದೇ ಒಂದು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಕ್ಲಾಸಸ್ ಗಳನ್ನ ಆದಷ್ಟು ಎಲ್ಲರ ಕಡೆ ಶೇರ್ ಮಾಡ್ರಿ. ಗ್ರೂಪ್ಸ್ ಗಳಲ್ಲಿ ಆಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಆಗಿರ್ಬಹುದು, ಬೇರೆ ಬೇರೆ ಟೆಲಿಗ್ರಾಮ್ ಚಾನೆಲ್ಸ್ ಗಳಲ್ಲಿ ನೀವು ಅವುಗಳನ್ನ ಶೇರ್ ಮಾಡ್ರಿ, ಎಲ್ಲರೂ ಕೂಡ ನೋಡ್ಲಿ. ಓಕೆ, ಸೊ ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ನಾನು ನಿಮ್ ಜೊತೆಗೆ. ಮತ್ತೆ ಒಂದು ಬಹಳಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋದೈತಿ ಇಂಗ್ಲಿಷ್ ನಲ್ಲಿ. ಅಲ್ಲಿವರೆಗೆ ಸ್ಟಡಿ ಮಾಡ್ತಾ ಇರಿ, ಆರಾಮಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ.